ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತಾ, ಗೌರ್ಮೆಂಟ್ ಟು ಡೆವಲಪ್ ಕಾವೇರಿ 2 ಥ್ರೂ CSG. ಒಂದು ಬಹುಮುಖ್ಯವಾದಂತಹ ಇನ್ಫಾರ್ಮೇಷನ್ ಬಂದಿರತಕ್ಕಂತಹದ್ದು ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ. ಆ್ಯಂಡ್ ನಾನು ಮೊನ್ನೆ ಹೇಳಿದ್ದೆ, ಸಂಡೇ ಈ ಪ್ರೋಗ್ರಾಮ್ಗೆ ರಜಾ ಇರುತ್ತೆ. ಸೊ ಸಂಡೇ ಏನು ಪ್ರಮುಖ ಸುದ್ದಿಗಳು ಬರುತ್ತೆ ಅದನ್ನು ಕೂಡ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಯಾವುದೇ ರೀತಿಯಾದಂಥ ವರಿ ಇಲ್ಲ. ಸೊ ಇಲ್ಲಿ ಕಾವೇರಿ 2 ಅಂತಕ್ಕಂತಹ ಒಂದು ಸಾಫ್ಟ್ವೇರ್ ಬಗ್ಗೆ ಅಥವಾ ಒಂದು ಡಿಜಿಟಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, 2003ನೇ ಇಸ್ವಿಯಲ್ಲಿ ಈ ಕಾವೇರಿ ಅಂತಕ್ಕಂತಹ ಒಂದು ಸಾಫ್ಟ್ವೇರನ್ನು ಅಥವಾ ಕಾವೇರಿ ಅಂತಕ್ಕಂಥ ಒಂದು ಆನ್ಲೈನ್ ಸಿಸ್ಟಮನ್ನು ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು. ಅದನ್ನು ಜಾರಿಗೆ ತರಲಿಕ್ಕೆ ಯಾರು ಸಹಾಯ ಮಾಡಿದ್ರು ಅದೆಲ್ಲವನ್ನು ಕೂಡ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಟ್ ಈ ಕಾವೇರಿ ಅಂತಕ್ಕಂತಹದ್ದು ಕರ್ನಾಟಕದ ಮಟ್ಟಿಗೆ ಒಂದು ಹೆಗ್ಗಳಿಕೆ ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಈ ಕಾವೇರಿ ಸಾಫ್ಟ್ವೇರ್ ನಾವೇನು ಕನ್ನಡದಲ್ಲಿ ತಂತ್ರಾಂಶ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರಬೇಕಾಗತ್ತೆ, PSI ಟ್ರಾನ್ಸ್ಲೇಷನ್ಗಳು ಕೂಡ ಕೆಲವೊಂದು ವರ್ಡ್ಸನ್ನು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸಾಫ್ಟ್ವೇರ್ನ ಕನ್ನಡದಲ್ಲಿ ತಂತ್ರಾಂಶ ಅಂತ ಕರಿತೀವಿ. ಸೊ ಈ ಕಾವೇರಿ ಸಾಫ್ಟ್ವೇರ್ ಏನು ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ, ಲ್ಯಾಂಡ್ ರಿಜಿಸ್ಟ್ರೇಷನ್. ನಿಮಗೆಲ್ಲ ಗೊತ್ತು, ನೀವು ಕೃಷಿ ಭೂಮಿ ಅಥವಾ ಕೃಷಿಯೇತರ ಭೂಮಿ ಅಥವಾ ಒಂದು ರೆಸಿಡೆನ್ಸ್ಗೋಸ್ಕರ ಪ್ಲಾಟ್ಗಳನ್ನು ಸೈಟ್ಗಳನ್ನ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಅವನ್ನ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ, ನೋಂದಾವಣೆ ಮಾಡಿಸ್ಬೇಕಾಗತ್ತೆ. ಸೊ ನೋಂದಾಯಿಸಲಿಕ್ಕೆ ಇದ್ದಂತಹ ಒಂದು ಆನ್ಲೈನ್ ವ್ಯವಸ್ಥೆಯನ್ನು ಕಾವೇರಿ ಅಂತ ಕರೆಯಲಾಗ್ತಿತ್ತು. ಇದು ಕರ್ನಾಟಕಕ್ಕೆ ಸಾಕಷ್ಟು ಖ್ಯಾತಿಯನ್ನು ತಂದುಕೊಟ್ಟಿದ್ದು. ಬಿಕಾಸ್ ಬೇರೆ ರಾಜ್ಯಗಳು ಇನ್ನೂ ಕೂಡ ಬಹಳ ಹಳೆಯ ಒಂದು ಅಬ್ಸಲ್ಯೂಟ್ ಸಿಸ್ಟಮನ್ನು ಬಳಕೆ ಮಾಡ್ತಿದ್ರೆ, ನಮ್ಮಲ್ಲಿ ಮಾತ್ರ ಲೇಟೆಸ್ಟ್ ಆಗಿರತಕ್ಕಂಥ ಈ ಸಾಫ್ಟ್ವೇರ್ನ ಬಳಕೆ ಮಾಡಿ ಲ್ಯಾಂಡ್ ರಿಜಿಸ್ಟ್ರೇಷನ್, ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್, ಲ್ಯಾಂಡ್ ರಿಜಿಸ್ಟ್ರೇಷನ್ನ ಮಾಡಲಾಗ್ತಾ ಇತ್ತು. ಸೊ ಅದೇ ಸಂದರ್ಭದಲ್ಲಿ ಕರ್ನಾಟಕ ಒಂದು IT ಹಬ್ ಆಗಿ ಕೂಡ ಗುರುತಿಸ್ಕೊಂಡಿದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಹಾಗಾಗಿ ಈ ಒಂದು ಸಾಫ್ಟ್ವೇರ್ ಕರ್ನಾಟಕಕ್ಕೆ ಸಾಕಷ್ಟು ಹೆಸರನ್ನು ತಂದುಕೊಟ್ಟಿದ್ದು. ಬಟ್ ಕಳೆದ ಕೆಲವು ತಿಂಗಳುಗಳಿಂದ ಬಹಳ ಒಂದು ವಿಪರ್ಯಾಸಕರ ಸಂಗತಿ ಅಂತ ಹೇಳಿದ್ರೆ, ಇದೇ ಕಾವೇರಿ ಸಿಸ್ಟಮ್ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಾ ಇದೆ. ಅಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇಶ್ಯೂಸ್ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಬಹಳ ದಿನಗಳಿಂದನೂ ಕೂಡ ಕರ್ನಾಟಕದಲ್ಲಿ ಯಾರು ಈ ಜಮೀನನ್ನು ಕೊಂಡ್ಕೊಳ್ತಾರೆ ಅವರಿಗೆ ಇದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿಕ್ಕೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು. ಒಂದು 2-3 ತಿಂಗಳಿಂದ ಕಂಪ್ಲೀಟ್ ಈ ಸರ್ವರ್ ಡೌನ್ ಆಗಿತ್ತು. ಸೊ ಹಾಗಾಗಿ ಕಡೆಗೂ ಕೂಡ ಈ ಒಂದು ವ್ಯವಸ್ಥೆಯಿಂದ ಬೇಸತ್ಬಿಟ್ಟು ಕರ್ನಾಟಕ ಸರ್ಕಾರ ಕಾವೇರಿ ಸಾಫ್ಟ್ವೇರ್ ಏನಿತ್ತು ಅದನ್ನು ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು ಕಾವೇರಿ 2 ಅಂತ ಹೇಳಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದೆ. ಸೊ ಎಕ್ಸಾಮಲ್ಲಿ ಬಹಳ ಒಂದು ಪ್ರಶ್ನೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸ್ಪೆಷಲಿ KAS ಇರ್ಬೋದು, PSI ಇರ್ಬೋದು, ಇಂತಹ ಎಕ್ಸಾಮ್ಸಲ್ಲಿ. ಸೊ ಈ ಕಾವೇರಿ 2 ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಕಾವೇರಿ 1 ಡಿಸೈನ್ ಮಾಡಿದ್ದು ಯಾರು ಅಂತ ಹೇಳಿ ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಐ ಥಿಂಕ್ ಈ ಸ್ಲೈಡಲ್ಲಿ ನಿಮಗೆ ಅದ್ರ ಬಗ್ಗೆ ಕಾಣಿಸ್ಕೊಳ್ತಾ ಇದೆ. ಆ್ಯಂಡ್ ಮತ್ತೊಂದು ಪದೇ ಪ್ರಶ್ನೆ ಉಂಟಾಗೋದೇನಪ್ಪ ಅಂತ ಹೇಳಿದ್ರೆ, ಏನು ನಾವು ಈ ಕಾವೇರಿ ಆನ್ಲೈನ್ ಸಿಸ್ಟಮ್ ಅಥವಾ ಕಾವೇರಿ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತೀವಿ. ನೀವು ಇವತ್ತಿಗೂ ಕೂಡ ಗೂಗಲಲ್ಲಿ ಕಾವೇರಿ .ಕರ್ನಾಟಕ ಗೌರ್ಮೆಂಟ್ ಅಂತೇಳಿ ಹೊಡೆದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಕಾವೇರಿ ವೆಬ್ಸೈಟ್. ನೀವು ಜಸ್ಟ್ ಕಾವೇರಿ ಅಥವಾ ಕಾವೇರಿ ಕರ್ನಾಟಕ ಗೌರ್ಮೆಂಟ್ ಅಂತ ಹೊಡೆದ್ರು ಕೂಡ ಸಾಕಾಗುತ್ತೆ. ಸೊ ಇದು ಯಾವ ಒಂದು ಇಲಾಖೆಯ ಕೆಳಗೆ ಬರುತ್ತೆ ಅಂತ ಕೇಳಿದರೆ, ಇದು ಖಂಡಿತ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್. ನಮ್ಮ ಏನು ಕಂದಾಯ ಸಚಿವಾಲಯ ಬರುತ್ತೆ, ಏನು ಮಿನಿಸ್ಟ್ರಿ ಆಫ್ ರೆವೆನ್ಯೂ, ಅದರ ಕೆಳಗೆ ಬರ್ತಕ್ಕಂತಹ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್. ನೋಡಿ, ಇಲ್ಲಿ ಗಮನಿಸಬೇಕು, ಕೆಲವರು ಸ್ಟ್ಯಾಂಪ್ಸ್ ಅಂತ ಹೇಳಿದ್ರೆ ಅಂಚೆ ಚೀಟಿಗಳು ಅಂತ ತಿಳ್ಕೊಂಡ್ಬಿಡ್ತಾರೆ, ಪೋಸ್ಟಲ್ ಸ್ಟ್ಯಾಂಪ್ಸ್. ಬಟ್ ಖಂಡಿತ ತಪ್ಪು. ಪೋಸ್ಟಲ್ ಸ್ಟ್ಯಾಂಪ್ಸನ್ನು ನಮ್ಮ ರಾಜ್ಯದ ಕೆಳಗೆ ಬರಲ್ಲ. ಬಿಕಾಸ್ ಪೋಸ್ಟಲ್ ಅಂತಕ್ಕಂತಹದ್ದು ಕೇಂದ್ರ ಸರ್ಕಾರದ ಒಂದು ವಿಷಯ, ಒಂದು ಸೆಂಟ್ರಲ್ ಲಿಸ್ಟಲ್ಲಿ ಬರತಕ್ಕಂತಹ ಒಂದು ಟಾಪಿಕ್. ಸೊ ಇಲ್ಲಿ ನಾವು ಮಾತಾಡಿರ್ತಕ್ಕಂತಹದ್ದು ಆ ಸ್ಟ್ಯಾಂಪ್ಸ್ ಎಲ್ಲ ಬದಲಾಗಿ ಸ್ಟ್ಯಾಂಪ್ ಪೇಪರ್ ಅಂತ ನಾವೇನು ಯೂಶುವಲ್ ಆಗಿ ಈ ದಾಖಲಾತಿಗಳಲ್ಲಿ ರಿಜಿಸ್ಟ್ರೇಷನಲ್ಲಿ ನೋಡ್ತೀವಿ, ಆ ಸ್ಟ್ಯಾಂಪ್ಸ್. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನ ಕೆಳಗಡೆ ಈ ಕಾವೇರಿ ಆನ್ಲೈನ್ ಸಿಸ್ಟಮ್ ಬರುತ್ತೆ. ವೆರಿ ಇಂಪಾರ್ಟೆಂಟ್. ನೀವೇನು ಛಾಪಕ್ಕಾಗದ ಅಂತ ಎಲ್ಲ ನೋಡ್ತೀರಾ, ಸ್ಟ್ಯಾಂಪ್ ಪೇಪರ್ ಅಂತೇಳಿ ಅಲ್ಲಿ ಬರುತ್ತೆ. ಆ್ಯಂಡ್ ಅದೇ ರೀತಿ ಇದನ್ನು ಯಾರು ಡೆವಲಪ್ ಮಾಡಿದ್ರು ಅಂತ ಕೂಡ ಬಹಳ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, 2003ನೇ ಇಸ್ವಿಲಿ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಯಾರು ಡೆವಲಪ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ CDAC ಅಂತ ಕರಿಬಹುದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ಕಾವೇರಿ ಎನ್ನುವಂತಹ ಒಂದು ತಂತ್ರಾಂಶವನ್ನು ಬದಲಾವಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಆ್ಯಂಡ್ ಈ ಕಾವೇರಿ ತಂತ್ರಾಂಶವನ್ನು ಮೂಲತಃ ಅಭಿವೃದ್ಧಿಗೊಳಿಸಿದಂತಹ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ, ಅದನ್ನು ನಾವು CDAC ಅಂತ ಕರಿಬಹುದು ಅಥವಾ CDAC. ಏನಪ್ಪ CDAC ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಇನ್ನೊಂದ್ಸರಿ ಹೇಳ್ತೀನಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಅಡ್ವಾನ್ಸ್ಡ್ ಅಂದರೆ ಮುಂದುವರೆದಂತಹ ಅಥವಾ ಒಂದು ಸಾಕಷ್ಟು ಮುಂದುವರೆದಂತಹ ಒಂದು ಕಂಪ್ಯೂಟಿಂಗನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಸಂಸ್ಥೆ, ಕೇಂದ್ರ ಅಂತೇಳಿ ಕರಿಬಹುದು. ವೆರಿ ಇಂಪಾರ್ಟೆಂಟ್. ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬೇಡ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತೇಳಿ ಕರಿಬಹುದು. ಆ್ಯಂಡ್ ಇದರ ಕೇಂದ್ರ ಕಚೇರಿ ಬಹಳ ಪ್ರಮುಖವಾಗುತ್ತೆ. ಇದು ಪುಣೆಯಲ್ಲಿ ಬರುತ್ತೆ, ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಈ CDACನ ಕೇಂದ್ರ ಕಚೇರಿ ಕಂಡುಬರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದು ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂತಹ ಒಂದು ಸ್ವಾಯತ್ತ ಸಂಸ್ಥೆ. ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇದು ಕೆಲಸ ಮಾಡುವಂಥ ಒಂದು ಆಟೋನಮಸ್ ಆರ್ಗನೈಸೇಷನ್.
ಆ್ಯಂಡ್ ಇದು ಯಾವ ಸಚಿವಾಲಯ ಅಂತ ಕೂಡ ಕೆಲವೊಮ್ಮೆ ಕೇಳ್ಬೋದು. ಭಾಳ ಈಸಿ ಆನ್ಸರ್. ಇದು ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕಾರಣದಿಂದ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ನಾವೇನು ಕರಿತೀವಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದರ ಅಡಿಯಲ್ಲಿ ಇದು ಕಂಡು ಬರುತ್ತೆ. ಆ್ಯಂಡ್ ಅದರ ಸಚಿವರು ಕೂಡ ಕೆಲವೊಮ್ಮೆ ಕೇಳಬಹುದು, ಈ ಪ್ರಸಕ್ತವಾಗಿ ನಮ್ಮ ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಯಾರಪ್ಪ ಅಂತ ಹೇಳಿದ್ರೆ ಶ್ರೀಯುತ ರವಿಶಂಕರ್ ಪ್ರಸಾದ್. ಇದ್ರ ಬಗ್ಗೆ ಕೇಳಿರ್ತೀರ ನೀವು, ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡೋಣ ಮಾಡ್ಕೊಳ್ಳಿ. ರವಿಶಂಕರ್ ಪ್ರಸಾದ್ ಅವರು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಮಿನಿಸ್ಟರ್ ಆಗಿದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಆ್ಯಂಡ್ ಅದೇ ರೀತಿ ಕೆಳಭಾಗದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ, ಬೇರೆ ಬೇರೆ ಸಾಫ್ಟ್ವೇರ್ ಇಶ್ಯೂಗಳ ಕಾರಣದಿಂದ ಕಾವೇರಿಯನ್ನು ತೆಗೆದುಹಾಕ್ಬಿಟ್ಟು ಕಾವೇರಿ 2 ಅಂತಕ್ಕಂಥ ಒಂದು ಹೊಸ ಸಾಫ್ಟ್ವೇರ್ನ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಬಟ್ ಇದನ್ನು ಯಾರು ಡೆವಲಪ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಬೇಕು, ಸ್ಟಾರ್ಟಿಂಗಲ್ಲಿ ಸಿಡ್ಯಾಕ್ ಒಂದು ಉತ್ತಮವಾದಂಥ ಸಂಸ್ಥೆ ಆಗಿತ್ತು. ಬಟ್ ಬರ್ತಾ ಬರ್ತಾ ಅವರ ಒಂದು ಸರ್ವಿಸ್, ಅವರ ಸೇವೆ ಅಷ್ಟೊಂದು ತೃಪ್ತಿದಾಯಕವಾಗಿರಲಿಲ್ಲ. ಹಾಗಾಗಿ ಪ್ರಸಕ್ತವಾಗಿ ಕಾವೇರಿ 2 ಅನ್ನುವಂಥ ಏನು ಹೊಸ ಸಾಫ್ಟ್ವೇರ್ ಬರುತ್ತೆ ಅದನ್ನು ಮಾಡಲಿಕ್ಕೆ ಅದನ್ನು ಒಂದು ಡೆವಲಪ್ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ CSG ಅನ್ನುವಂತಹ ಸಂಸ್ಥೆಯ ಮೊರೆ ಹೋಗಿದೆ. CSG ಅನ್ನುವಂಥ ಒಂದು ಸಂಸ್ಥೆ ವೆರಿ ಇಂಪಾರ್ಟೆಂಟ್. ಅದರ ಫುಲ್ ಫಾರ್ಮ್ ಕೂಡ ಬಹಳ ಪ್ರಮುಖವಾಗುತ್ತೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್. ಬರ್ಕೊಳ್ಳಿ, CSG ಅಂತ ಹೇಳಿದ್ರೆ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್. ಸ್ಮಾರ್ಟ್ ಗವರ್ನೆನ್ಸ್ ಅಂದ್ರೇನು? ಈ ಏನು ಬೇರೆ ಬೇರೆ ಟೂಲ್ಸ್ಗಳನ್ನ ಬಳಸ್ಬಿಟ್ಟು ಡಿಜಿಟಲ್ ಒಂದು ಉಪಕರಣಗಳ ಸಹಾಯದಿಂದ ಒಂದು ಸೇವೆಯನ್ನು ನಾವೇನು ನೀಡ್ತೀವಿ. ನೀವು ಕೂಡ ನೋಡಿರ್ತೀರ, ಸ್ಮಾರ್ಟ್ ಫೋನ್ಸ್ಗಳಿರುತ್ತೆ, ಸ್ಮಾರ್ಟ್ TV ಇರುತ್ತೆ. ಸೊ ಸ್ಮಾರ್ಟ್ ಅಂತ ಹೇಳಿದ್ರೆ ಒಂದು ಲೇಟೆಸ್ಟ್ ಟೆಕ್ನಾಲಜಿನ ಬಳಕೆ ಮಾಡ್ಕೊಂಡ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಮೆಷಿನ್ ಲರ್ನಿಂಗ್ ಇರ್ಬೋದು, ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿಕೊಂಡು ಬಹಳ ಒಂದು ಸೀಮ್ಲೆಸ್ ಸರ್ವಿಸನ್ನು, ಬಹಳ ಒಂದು ಯಾವುದೇ ಅಡೆತಡೆ ಇಲ್ಲದಂತಹ ಸೇವೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ನಾವು ಸ್ಮಾರ್ಟ್ ಅಂತ ಕರಿತೀವಿ. ಇಲ್ಲಿ ಸ್ಮಾರ್ಟ್ ಅಂತ ಹೇಳಿದ್ರೆ ಬೇಸಿಕಲಿ ಇಂಗ್ಲೀಷಲ್ಲಿ ಸ್ಮಾರ್ಟ್ ಅಂದ್ರೇನು? ಬುದ್ಧಿವಂತ ಅಂತ ಹೇಳಿ, ಚತುರ, ಬುದ್ಧಿವಂತ ಅಂತೇಳಿ ಬರುತ್ತೆ ಸ್ಮಾರ್ಟ್ ಪರ್ಸನ್. ಬಟ್ ಇಲ್ಲಿ ಸ್ಮಾರ್ಟ್ ಅಂತ ಹೇಳಿದ್ರೆ ಈ ಥರ ಒಂದು ಬಹಳ ಒಂದು ಉತ್ತಮವಾದಂಥ ಸೇವೆಯನ್ನು ಕೊಡುವಂತಹ ಒಂದು ಉಪಕರಣವನ್ನು ಸ್ಮಾರ್ಟ್ ಅಂತ ಕರಿತೀವಿ. ಸೊ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ಅಂಥೇಳಿ. ಸೊ ಒಂದು ಬುದ್ಧಿವಂತ ಆಡಳಿತ ಅಥವಾ ಒಂದು ಸೀಮ್ಲೆಸ್ ಆಡಳಿತವನ್ನು ಕೊಡುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್. ಬಟ್ ಮತ್ತೊಂದು ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವಾಗಲೇ ಏನು CDAC ಅನ್ನು ನೋಡಿದ್ರಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಂದರೆ, ನಮ್ಮ CSG ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲೇ ಬರ್ತಕ್ಕಂತಹ ಒಂದು ಸಂಸ್ಥೆ. ಸೊ ಹಾಗಾಗಿ ಬೆಂಗಳೂರಿನಲ್ಲೇ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಒಂದು ಅಪ್ಪಟ ಕರ್ನಾಟಕದ ಸಂಸ್ಥೆ ಆಗಿರುತ್ತೆ, ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಕಾವೇರಿ 2 ಅನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಒಂದು ಪ್ರಪೋಸಲ್ ಬಂದಾಗ ಸರ್ಕಾರದ ಬಳಿ 2 ಆಪ್ಷನ್ ಇತ್ತು. ಒಂದು ನಮ್ಮ ಕರ್ನಾಟಕದ್ದೇ ಆದಂತಹ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಅದೇ ರೀತಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂತಹ NIC ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ನೀವು ಬಹಳ ಬಾರಿ ನೋಡಿರ್ತೀರಾ, ಬಹಳಷ್ಟು ಕರ್ನಾಟಕ ಸರ್ಕಾರದ ವೆಬ್ಸೈಟ್ಗಳನ್ನು ಹೋಸ್ಟ್ ಮಾಡ್ತಕ್ಕಂತಹದ್ದು ಇದೇ NIC. ನೀವು ಕೆಲವೊಮ್ಮೆ CBSE ರಿಸಲ್ಟ್ಸ್ಗಳನ್ನ ನೋಡ್ಬೇಕಾದ್ರೆ ನೋಡಿರ್ತೀರ NIC ಅಂತೇಳಿ. ಬೇರೆ ಬೇರೆ ವೆಬ್ಸೈಟ್, ಕೇವಲ ಕೇಂದ್ರ ಮಾತ್ರವಲ್ಲ, ಈವನ್ ನಮ್ಮ ರಾಜ್ಯ ಸರ್ಕಾರದ ವೆಬ್ಸೈಟ್ಗಳನ್ನು ಕೂಡ ಈ NIC ಹೋಸ್ಟ್ ಮಾಡ್ತಾ ಇತ್ತು. NIC ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಬರ್ಕೊಂಬಿಡಿ, ಪರೀಕ್ಷೆಯಲ್ಲಿ ಕೇಳಬಹುದು, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್. ಇನ್ನೊಂದ್ಸರಿ ಹೇಳ್ತೀನಿ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್, ಇದನ್ನು NIC ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇದು ಕೂಡ ನಮ್ಮ CDAC ರೀತಿಯ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ಈ ಭಾಗದಲ್ಲಿ ಐ ಥಿಂಕ್ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಬರ್ಕೊಳ್ಳಿ. ಕೆಳಭಾಗದಲ್ಲಿ ನಾನು ಬರೆದಿದ್ದೇನೆ. ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎರಡೂ ಕೂಡ ಸೇಮ್ ಒಂದೇ ಸಚಿವಾಲಯದ ಕೆಳಗೆ ಬರ್ತವೆ. ರವಿಶಂಕರ್ ಪ್ರಸಾದ್ ಅದರ ಮಿನಿಸ್ಟರ್ ಆಗಿದ್ದಾರೆ. ಸೊ CDAC ಗೊತ್ತಾಯಿತು, ಅದೇ ರೀತಿ ಕೇಂದ್ರ ಸರ್ಕಾರದ ಮತ್ತೊಂದು ಸಂಸ್ಥೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಕೂಡ ಗೊತ್ತಾಯಿತು. ಅವೆರಡೂ ಕೂಡ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೆಳಗಡೆ ಬರ್ತವೆ. ಅದೇ ರೀತಿ ನಮ್ಮ ಕರ್ನಾಟಕದ ಸಂಸ್ಥೆ ಆದಂತಹ CSG ಕೂಡ ನಿಮಗೆ ಗೊತ್ತಾಯಿತು, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್. ಬಟ್ ಕೊನೆಗೆ ಯಾಕೆ CSGನ ಪಿಕ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ಇದು ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ಸಾಫ್ಟ್ವೇರ್. ಸೊ ಲ್ಯಾಂಡ್ ಅಥವಾ ಭೂಮಿ ಅಥವಾ ನಾವೇನು ಜಮೀನು ಅಂತ ಕರಿತೀವಿ, ಇದು ಯಾವ ಒಂದು ಪಟ್ಟಿಯಲ್ಲಿ ಬರುತ್ತೆ ಅಂತ ನೀವು ಗಮನಿಸ್ತಾ ಹೋಗೋದಾದರೆ, ಇದು ಖಂಡಿತ ರಾಜ್ಯ ಪಟ್ಟಿಯಲ್ಲಿ ಬರತಕ್ಕಂತಹ ಒಂದು ಪ್ರಮುಖ ವಿಷಯ ಆಗಿರುತ್ತೆ, ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಹಾಗಾಗಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದ್ದು ಸ್ಟೇಟ್ ಲಿಸ್ಟಲ್ಲಿ ಬರತಕ್ಕಂತಹ ವಿಷಯ ಆಗಿರೋದ್ರಿಂದ ಇದರ ಮೇಲಿನ ಸಾಫ್ಟ್ವೇರ್ನ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಕರ್ನಾಟಕದ್ದೇ ಒಂದು ಸಂಸ್ಥೆಗೆ ಕಾಂಟ್ರಾಕ್ಟ್ ಕೊಡೋದು ಬೆಟರ್ ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು. ಹಾಗಾಗಿ CSG ಇದರ ಹಿಂದೆ ಇರತಕ್ಕಂಥ ಒಂದು ಶಕ್ತಿಯಾಗಿರುತ್ತೆ. ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಖಂಡಿತ ಕ್ವಶನ್ ಕೇಳ್ತಾರೆ, ಬಹಳ ಡೀಪ್ ಆಗಿರ್ತಕ್ಕಂಥ ಒಂದು ಟಫ್ ಕ್ವಶನ್ ಆಗಿ ಇದು ಹೊರಹೊಮ್ಮುವ ಸಾಧ್ಯತೆ ಇರುತ್ತೆ, ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಬರುತ್ತೆ. ಸೊ ಅದೇ ಒಂದು ಕಾರಣದಿಂದ ಈ ಒಂದು ಚಿಕ್ಕ ವಿಷಯದ ಬಗ್ಗೆ ಯೂಶ್ವಲಾಗಿ 1 ನಿಮಿಷದಲ್ಲಿ ಓದ್ಕೊಂಡು ಹೋಗಬೇಕಾದಂಥ ವಿಷಯ, ಬಟ್ ಆದರೂ ಕೂಡ ಒಂದು 4-5 ನಿಮಿಷ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರುವ ಕಾರಣನೇ ಇದರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಮಿಸ್ ಆಗಬಾರ್ದು ಅಂತ ಹೇಳಿ.
ಸೊ ಐ ಥಿಂಕ್ ಕಾವೇರಿ ಅನ್ನುವಂಥ ಸಾಫ್ಟ್ವೇರ್ನ ಸಂಪೂರ್ಣ ಓವರಾಲ್ ವ್ಯೂ ನಿಮಗೆ ದೊರೆಯಿತು ಅಂತ ಹೇಳಿ ಭಾವಿಸ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಮೋದಿ ಫೇಸಸ್ ಫ್ಲಾಗ್ ಫಾರ್ ಬಾರ್ಪುಖನ್ ರೆಫರೆನ್ಸ್. ನೋಡಿ, ಇದೊಂದು ಪೊಲಿಟಿಕಲ್ ಸುದ್ದಿ. ಬಿಕಾಸ್ ಇತ್ತೀಚೆಗಷ್ಟೇ ನಾವು ಅವತ್ತು ಕೂಡ ಡಿಸ್ಕಸ್ ಮಾತಾಡಿದ್ವಿ, ಏನು ಆಜಾದಿ ಕೆ ಅಮೃತ್ ಮಹೋತ್ಸವ್, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ಬಿಟ್ಟು 75 ವರ್ಷ ಆದಂತಹ ಒಂದು ಸಂದರ್ಭದಲ್ಲಿ ಆಜಾದಿ ಕೆ ಅಮೃತ್ ಮಹೋತ್ಸವ್ ಅಂತೇಳಿ ಒಂದು ದೊಡ್ಡ ಫಂಕ್ಷನನ್ನು, ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ ನಮ್ಮ ಸರ್ಕಾರ ಹಮ್ಮಿಕೊಂಡಿತ್ತು, ಕೇಂದ್ರ ಸರ್ಕಾರ. ಸೊ ಆ ಒಂದು ಫಂಕ್ಷನಲ್ಲಿ ಮಾತಾಡಬೇಕಾದ್ರೆ ನರೇಂದ್ರ ಮೋದಿಯವರು ಬೋರ್ಪುಖನ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಉಲ್ಲೇಖ ಮಾಡಿದ್ರು. ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು, ಲಚಿತ್ ಬೋರ್ಪುಖನ್. ದಯವಿಟ್ಟು ಬರ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆಧುನಿಕ ಭಾರತ ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಪಾಸಿಬಲ್ ಪ್ರಶ್ನೆ ಆಗ್ಬೋದು ಇದು. ಏನು ಮಿಡಿವಲ್ ಕೊನೆ ಆಗ್ಬಿಟ್ಟು ಆಧುನಿಕ ಭಾರತೀಯ ಇತಿಹಾಸ ಸ್ಟಾರ್ಟ್ ಆಗುವಂಥ ಸಂದರ್ಭದಲ್ಲಿ ಬರುತ್ತೆ. ಇದನ್ನು ಖಂಡಿತ ಪ್ರಶ್ನೆ ಕೇಳಬಹುದು, ಬಟ್ ಬಹುತೇಕ ಪುಸ್ತಕಗಳಲ್ಲಿ ನಿಮಗೆ ಈ ಒಂದು ವಿಚಾರ ಸಿಗಲ್ಲ. ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿಬಿಟ್ಟು ಇದನ್ನು ಕೇಳಬಹುದು, ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ. ಸೊ ದಯವಿಟ್ಟು ಬರ್ಕೋಬೇಕಾಗುತ್ತೆ, ಲಚಿತ್ ಬೋರ್ಪುಖನ್. ಕನ್ನಡದಲ್ಲೇ ಬರ್ಕೊಳ್ಳಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಲಚಿತ್ ಬೋರ್ಪುಖನ್ ಅಂತ ಕರಿಬಹುದು. ಬೋರ್ಪುಖನ್ ಕನ್ನಡದಲ್ಲಿ ಈ ರೀತಿ ಬರಬಹುದು, ಲಚಿತ್ ಬೋರ್ಪುಖನ್ ಇಂಗ್ಲೀಷಲ್ಲಿ ಅಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಈ ಒಬ್ಬ ವ್ಯಕ್ತಿಯ ಬಗ್ಗೆ ಸುಮಾರು 17ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ಜೀವಿಸಿದಂತಹ ಒಬ್ಬ ಪ್ರಖ್ಯಾತ ವ್ಯಕ್ತಿ. ಇವ್ರ ಬಗ್ಗೆ ನರೇಂದ್ರ ಮೋದಿಯವರು ಆಜಾದಿ ಕೆ ಅಮೃತ್ ಮಹೋತ್ಸವ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು, ಲಚಿತ್ ಬೋರ್ಪುಖನ್ ಅನ್ನೋರದು. ಸೊ ಈ ಒಂದು ವಿಚಾರ ನರೇಂದ್ರ ಮೋದಿಯವರ ರಾಜಕೀಯ ಎದುರಾಳಿಗಳು ಸಾಕಷ್ಟು ಟೀಕೆಯನ್ನು ಮಾಡ್ತಿದ್ದಾರೆ, ಅವರ ಮಧ್ಯೆ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಸೊ ಇದರ ಕಾರಣವನ್ನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಬೇಸಿಕಲಿ ರಾಜಕೀಯ ವಿಚಾರಗಳು ನಮಗೆ ಅಷ್ಟೊಂದು ಪ್ರಮುಖವಾಗಲ್ಲ, ಇದು ಬೇಸಿಕಲಿ ಪೊಲಿಟಿಕ್ಸ್. ಬೇಸಿಕಲಿ ನಾವೇನು ಲಚಿತ್ ಬೋರ್ಪುಖನ್ ಅಂತ ಕರಿತೀವಿ, ಈ ವ್ಯಕ್ತಿ ಅಸ್ಸಾಂ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಸೊ ಅಸ್ಸಾಂನಲ್ಲಿ ಸದ್ಯದಲ್ಲೇ ಚುನಾವಣೆ ಬರ್ತಾ ಇದೆ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಸ್ಸಾಂ ಕೂಡ ಒಂದಾಗಿದೆ. ಸೊ ಹಾಗಾಗಿ ಅಲ್ಲಿನ ರಾಜಕೀಯ ಪಕ್ಷಗಳು ಪರಸ್ಪರ ಹೆಸರು ಚಟವನ್ನು ಮಾಡ್ಕೊಳ್ತಾ ಇರ್ತವೆ. ಅದನ್ನು ನಾವು ಸ್ಲಿಂಗಿಂಗ್ ಅಂತ ಕರಿತೀವಿ. ಅದು ನಮಗೆ ಕಂಪ್ಲೀಟ್ ಬೇಡ, ಯಾಕಪ್ಪ ಅಂದರೆ ಪೊಲಿಟಿಕಲಿ ಮೋಟಿವೇಟೆಡ್ ನ್ಯೂಸ್. ಬಟ್ ನಾವು ಲಚಿತ್ ಬೋರ್ಪುಖನ್ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಪರೀಕ್ಷೆಯಲ್ಲಿ ಈ ವ್ಯಕ್ತಿಯ ಬಗ್ಗೆ ಕೇಳಬಹುದು. ಬೇಸಿಕಲಿ ಯಾಕೆ ಒಂದು ಸುದ್ದಿ ಆಯ್ತಪ್ಪ, ವಿವಾದ ಆಯ್ತಪ್ಪ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಈ ಲಚಿತ್ ಬೋರ್ಪುಖನ್ ಈ ಬಗ್ಗೆ ಏನು ಕಾಣಿಸ್ಕೊಳ್ತಾ ಇದ್ದಾರೆ, ಲಚಿತ್ ಬೋರ್ಪುಖನ್ ಅವರನ್ನ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ಉಲ್ಲೇಖ ಮಾಡಿದ್ರು. ಬಟ್ ಸ್ವತಂತ್ರ ಹೋರಾಟ ಯಾವಾಗ ಸ್ಟಾರ್ಟ್ ಆಗುತ್ತೆ? 1857ನೇ ಇಸ್ವಿಯಲ್ಲಿ ನಮ್ಮ ದೇಶದ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯುತ್ತೆ. ಸಿಪಾಯಿ ಮ್ಯೂಟ್ನಿ ಅಥವಾ ಸಿಪಾಯಿ ದಂಗೆ ಅಂತ ಅದನ್ನು ಕರೆಯಲಾಗುತ್ತೆ. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ ಅಂತ ಅದನ್ನು ಕರೆಯಲಾಗುತ್ತೆ. ಬಟ್ ಈ ಲಚಿತ್ ಬೋರ್ಪುಖನ್ ಅವರು ಜೀವಿಸಿದ್ದು 17ನೇ ಶತಮಾನದಲ್ಲಿ. ಸೊ ಅವಾಗಿನ್ನೂ ಸ್ವತಂತ್ರ ಹೋರಾಟವೇ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ಲಚಿತ್ ಬೋರ್ಪುಖನ್ ಅವ್ರನ್ನ ಸ್ವತಂತ್ರ ಹೋರಾಟಗಾರ ಅನ್ನುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಕರೆಕ್ಟ್, ಅವ್ರು ಹೇಳಿರೋದು ಅವರ ಮಾತಿನಲ್ಲಿ ಸತ್ಯಾಂಶ ಇದೆ. ಬಟ್ ನಮಗಿದೆ ಪೊಲಿಟಿಕ್ಸ್ ಆಗಿರೋದ್ರಿಂದ ಅದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಬಟ್ ಲಚಿತ್ ಬೋರ್ಪುಖನ್ ಯಾವ ಹೋರಾಟದಲ್ಲಿ ಪಾಲ್ಗೊಂಡಿದ್ರು, ಅವರು ಯಾಕೆ ಅಷ್ಟೊಂದು ಪ್ರಖ್ಯಾತರಾಗಿದ್ದಾರೆ, ಯಾಕೆ ನರೇಂದ್ರ ಮೋದಿ ಅವರು ಅವರ ಹೆಸರನ್ನು ಆ ಒಂದು ದೊಡ್ಡ ಸ್ಪೀಚ್ನಲ್ಲಿ ಉಲ್ಲೇಖ ಮಾಡಿದ್ರು ಅಂತೇಳಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಲಚಿತ್ ಬೋರ್ಪುಖನ್ ಅವರು ಬೇಸಿಕಲಿ 1671ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಪ್ರಖ್ಯಾತ ಬ್ಯಾಟಲ್ ಆಫ್ ಸರಾಯ್ಘಟ್ ಬರ್ಕೊಳ್ಳಿ, ಅದನ್ನು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರ್ಕೊಳ್ಳಿ, ಬ್ಯಾಟಲ್ ಆಫ್ ಸರಾಯ್ಘಟ್ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಬ್ಯಾಟಲ್ ಆಫ್ ಸರಾಯ್ಘಟ್ ಕನ್ನಡದಲ್ಲಿ ಕೂಡ ಅದನ್ನು ಬರೀತೀನಿ, ಅಥವಾ ಸರಾಯ್ಘಾಟ್ ಯುದ್ಧ ಅಂತ ಅದನ್ನು ಕರಿಬಹುದು. ಸರಾಯ್ಘಾಟ್ ಯುದ್ಧ ಅಂತ ಕರಿಬಹುದು. ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇದು 1671ನೇ ಇಸ್ವಿಯಲ್ಲಿ ಬ್ರಹ್ಮಪುತ್ರ ನದಿಯ ತೀರದಲ್ಲಿ ಮುಘಲ್ರಿಗೂ ಮತ್ತು ಅಹೋಮ್ ಸಾಮ್ರಾಜ್ಯಕ್ಕೂ ನಡೆದಂತಹ ಒಂದು ಭೀಕರ ನೌಕಾಕಾಳಗ ಅಂದ್ರೇನು? ಅದು ನೀರಿನಲ್ಲಿ ನಡೆಯುತ್ತೆ, ಸಮುದ್ರ ಇರಬಹುದು, ನದಿಗಳಿರಬಹುದು, ಅಂತಹ ನೀರಿನ ಮೇಲೆ ನಡೀತಕ್ಕಂತಹ ಯುದ್ಧವನ್ನು ನಾವು ನೌಕಾಕಾಳಗ ಅಂತ ಕರಿತೀವಿ, ಅಥವಾ ನ್ಯಾವಲ್ ಬ್ಯಾಟಲ್ ಅಂತ ಇಂಗ್ಲೀಷಲ್ಲಿ ನಾವು ಕರಿತೀವಿ. ಸೊ ಬೇಸಿಕಲಿ ಈ ಬ್ಯಾಟಲ್ ಆಫ್ ಸರಾಯ್ಘಟ್ ಒಂದು ನೌಕಾ ಕದನ. ಇದನ್ನು ನಾನು ಆಗಲೇ ಹೇಳ್ದಂಗೆ ಮುಘಲರು ಆ ಟೈಮಲ್ಲಿ ಯಾರಾಗಿರ್ತಾರೆ, ಮುಘಲ್ ಸಾಮ್ರಾಜ್ಯದ ಅಧಿಪತಿ ಯಾರಾಗಿರ್ತಾರೆ, ಮುಘಲ್ ದೊರೆ ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋ ರೀತಿ ಔರಂಗಜೇಬ್ ಆಗಿರ್ತಾರೆ. ಕಟ್ಟಕಡೆಯ ಪ್ರಬಲ ಮುಘಲ್ ಅರಸ ಔರಂಗಜೇಬ್ ನಮ್ಮ ಭಾರತವನ್ನು ರೂಲ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಂತ ಬಲಿಷ್ಠ ಮುಘಲರ ಸೇನೆಗೂ ಚಿಕ್ಕ ಒಂದು ಸಾಮ್ರಾಜ್ಯ ಆಗಿದ್ದಂತಹ ಅಹೋಮ್ ಸಾಮ್ರಾಜ್ಯಕ್ಕೂ ಯುದ್ಧ ನಡೆಯುತ್ತೆ. ಅಹೋಮ್ ಅಂದ್ರೇನು? ಅದು ಇವತ್ತಿಗೂ ಕೂಡ ಅಸ್ಸಾಂನಲ್ಲಿ ಬರ್ತಕ್ಕಂಥ ಒಂದು ಸಮುದಾಯ, ಬುಡಕಟ್ಟು ಸಮುದಾಯ, ಒಂದು ಎಥ್ನಿಕ್ ಗ್ರೂಪ್ ಅಂತ ಕರಿಬಹುದು. ಸೊ ಅವರ ಒಂದು ಸಾಮ್ರಾಜ್ಯ ಇರುತ್ತೆ ಅಹೋಮ್ ಸಾಮ್ರಾಜ್ಯ. ಅಸ್ಸಾಂ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಅವರು ಆಳ್ವಿಕೆ ಮಾಡ್ತಿರ್ತಾರೆ. ಅವರಿಗೂ ಮತ್ತು ಮುಘಲರ ಒಂದು ಬಲಿಷ್ಠ ಸೇನೆಗೂ ಈ ಬ್ಯಾಟಲ್ ಆಫ್ ಸರಾಯ್ಘಾಟ್ ನಡೆಯುತ್ತೆ. ಬಹುತೇಕ ಪುಸ್ತಕಗಳಲ್ಲಿ ಇದರ ಉಲ್ಲೇಖ ನಿಮಗೆ ಸಿಗಲ್ಲ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನಿಮಗೆ ಉತ್ತರ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಡೀಟೇಲ್ ಆಗಿ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಬ್ಯಾಟಲ್ ಆಫ್ ಸರಾಯ್ಘಾಟ್ ಬಗ್ಗೆ ನಿಮಗೆ ಅರ್ಥ ಆಯಿತು. 1671ನೇ ಇಸ್ವಿಯಲ್ಲಿ ಬ್ರಹ್ಮಪುತ್ರ ನದಿಯ ತೀರದಲ್ಲಿ ನಡೆಯುತ್ತೆ. ಇದೊಂದು ನ್ಯಾವಲ್ ಬ್ಯಾಟಲ್. ಅಷ್ಟೇ ಅಲ್ಲ, ಒನ್ ಆಫ್ ದ ಗ್ರೇಟೆಸ್ಟ್ ನ್ಯಾವಲ್ ಬ್ಯಾಟಲ್ಸ್ ಆನ್ ಎ ರಿವರ್
ಅಂದರೆ ನದಿಯ ಮೇಲೆ ನಡೆದಂತಹ ಅತ್ಯಂತ ಒಂದು ದೊಡ್ಡ ನೌಕಾ ಕದನ ಅಂತ ಕರೆಯಲಾಗುತ್ತೆ. ಬಿಕಾಸ್ ಯೂಶ್ವಲಾಗೆ ಫ್ರೆಂಚರು, ಬ್ರಿಟಿಷರು ಇರಬಹುದು, ಪೋರ್ಚುಗೀಸರು ಇರ್ಬೋದು, ಅವರ ಒಂದು ನೌಕಾ ಕದನಗಳು ಸಮುದ್ರ ತೀರದಲ್ಲಿ ನಡೀತಾ ಇದ್ವು. ಬಟ್ ಈ ನೌಕಾ ಕದನ ಸರಾಯ್ಘಾಟ್ ಯುದ್ಧ ನಿಮಗೆ ಒಂದು ನದಿಯ ಮೇಲ್ಗಡೆ ನಡೆಯುತ್ತೆ. ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟಲ್ ಆನ್ ರಿವರ್, ಒನ್ ಆಫ್ ದ ಗ್ರೇಟೆಸ್ಟ್ ನ್ಯಾವಲ್ ಬ್ಯಾಟಲ್ ಆನ್ ರಿವರ್ ಅಂತೇಳಿ ಕರಿಬಹುದು, ನ್ಯಾವಲ್ ಬ್ಯಾಟಲ್ಸ್ ಆನ್ ರಿವರ್ ಅಂತೇಳಿ ಕರಿಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅರ್ಥ ಆಗ್ತದೆ. ಸೊ ಈಗ ನಾವು ಈ ಲಚಿತ್ ಬೋರ್ಫುಕನ್ ಅನ್ನುವ ವ್ಯಕ್ತಿಯ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆ ಇವ್ರು ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಈ ಒಂದು ಬ್ಯಾಟಲ್ ಆಫ್ ಸರಾಯ್ಘಾಟ್ನಲ್ಲಿ ಅಹೋಮ್ ಸಾಮ್ರಾಜ್ಯದ ಸೇನೆಯನ್ನು ಮುನ್ನಡೆಸಿದಂತಹ ಕಮಾಂಡರ್ ಯಾರಪ್ಪ, ಜನರಲ್ ಯಾರಪ್ಪ ಅಂತ ಹೇಳಿದ್ರೆ ಲಚಿತ್ ಬೋರ್ಫುಕನ್. ಸೊ ಹಾಗಾಗೇ ನರೇಂದ್ರ ಮೋದಿಯವರು ಲಚಿತ್ ಬೋರ್ಫುಕನ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರು. ಬಟ್ ಅದು ಸ್ವತಂತ್ರ ಹೋರಾಟ ಅಲ್ಲ ಅಂತೇಳಿ ವಿರೋಧ ಪಕ್ಷಗಳ ವಾದ ಆಗಿದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಬಟ್ ಈಗ ನಾವೇನು ತಿಳ್ಕೊಬೇಕು ಅದನ್ನು ಕಂಪ್ಲೀಟ್ ತಿಳ್ಕೊಂಡಿದ್ದೇವೆ. ಸೊ ಇಷ್ಟೇ ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ಬೋದು. ಮುಂದೆ ಎಕ್ಸಾಮಲ್ಲಿ ಕೇಳಬಹುದು, ಇದು ಯಾವ ಪಾರ್ಟಿಗಳ ಮಧ್ಯೆ ನಡೆಯುತ್ತೆ ಅಂತ ಕೇಳಬಹುದು. ಅಂದರೆ ಮೊಘಲ್ಸ್ ಮಧ್ಯೆ ಅಹೋಮ್ಸ್ ಮಧ್ಯೆ ಅಂತೇಳಿ ಹೇಳಬೇಕಾಗುತ್ತೆ. ಇಸ್ವಿ ಕೇಳ್ಬೋದು, ಯಾವ ನದಿ ತೀರದಲ್ಲಿ ಅಂತ ಕೇಳಬಹುದು, ಅಥವಾ ಲಚಿತ್ ಬೋರ್ಫುಕನ್ ಅವರ ಹೆಸರನ್ನ ಕೇಳಬಹುದು, ಆರ್ ನಿಮಗೆ ಸರೈಘಾಟ್ ಯುದ್ಧದ ಹೆಸರನ್ನು ಕೂಡ ಕೇಳಬಹುದು. ಕಂಪ್ಲೀಟ್ ಡೀಟೇಲ್ಸ್ ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ಕ್ರಿಪ್ಟೋ ಇನ್ವೆಸ್ಟರ್ ಬೈಸ್ $70 million ಡಿಜಿಟಲ್ ಆರ್ಟ್ ವರ್ಕ್. ನೋಡಿ, ನಿನ್ನೆ ಅಷ್ಟೇ ಮತ್ತೊಂದು ನ್ಯೂಸ್ ಬರ್ತಾ ಇದೆ. ವಿದೇಶದಲ್ಲಿ ಕ್ರಿಸ್ಟಿ ಆಕ್ಷನ್ ಹೌಸ್ ಅನ್ನುವಂಥ ಒಂದು ಹರಾಜು ಸಂಸ್ಥೆಯಲ್ಲಿ ಒಂದು ಆರ್ಟ್ ವರ್ಕನ್ನು, ಒಂದು ಕಲಾಕೃತಿಯನ್ನು ಹರಾಜು ಮಾಡಲಾಯಿತು. ಈ ಕಲಾಕೃತಿಗೆ ಸುಮಾರು $70 million ಹಣ ಸಂದಾಯ ಆಗಿದೆ. ಅಷ್ಟೊಂದು ದುಡ್ಡನ್ನು ಕೊಟ್ಬಿಟ್ಟು ಈ ಒಂದು ಆರ್ಟ್ ವರ್ಕನ್ನು, ಕಲಾಕೃತಿಯನ್ನು ಕೊಂಡ್ಕೊಳ್ಳಲಾಗಿದೆ. ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಇದೊಂದು ಡಿಜಿಟಲ್ ಆರ್ಟ್ ವರ್ಕ್. ನೀವೆಲ್ಲ ನೋಡಿರ್ತೀರ, ಯೂಶ್ವಲಾಗಿ ವಿದೇಶಗಳಲ್ಲಿ ಬಹಳ ದೊಡ್ಡ ಮೊತ್ತಕ್ಕೆ ಈ ಕಲಾಕೃತಿಗಳು ಸೇಲ್ ಆಗುತ್ತೆ. ಬಟ್ ಕಲಾಕೃತಿಗಳು ಯೂಶ್ವಲಾಗೆ ಶಿಲ್ಪಕಲೆಗಳಿರಬಹುದು, ಅಥವಾ ಒಂದು ಕ್ಯಾನ್ವಾಸ್ನ ಮೇಲೆ, ಒಂದು ಬಟ್ಟೆಯ ಮೇಲೆ ಬಿಡಿಸಿರ್ತಕ್ಕಂತಹ ಚಿತ್ರಗಳಿರಬಹುದು, ಪೇಂಟಿಂಗ್ ಇರ್ಬೋದು, ಇವುಗಳು ಎಷ್ಟೊಂದು ದೊಡ್ಡ ಮೊತ್ತಕ್ಕೆ ಸೇಲ್ ಆಗುತ್ತೆ. ಬಟ್ ಈ ಬಾರಿ $70 million ಸೇಲ್ ಆಗಿರ್ತಕ್ಕಂತಹ ಕಲಾಕೃತಿ ಏನಿದೆ, ಇದು ಫಿಸಿಕಲ್ ಫಾರ್ಮಲ್ ಇಲ್ಲ. ಬಿಕಾಸ್ ಇದೊಂದು ಡಿಜಿಟಲ್ ಆರ್ಟ್ ವರ್ಕ್. ನಾವೇನು ಡಿಜಿಟಲ್ ಫಾರ್ಮ್ಯಾಟ್ ಅಂತ ಕರಿತೀವಿ ಅಂದರೆ, ಅದರ ಒಂದು ಇಮೇಜ್ ಇರುತ್ತೆ, ಅದನ್ನು ನಾವು ಸಿಸ್ಟಮಲ್ಲಿ, ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲ್ಸ್ನಲ್ಲಿ, ಕ್ಯಾಮ್ರಾದಲ್ಲಿ ನೋಡಬಹುದು. ಬಟ್ ಬೇರೆ ಪೇಂಟಿಂಗ್ಸ್ ಥರ, ಬೇರೆ ಕಲಾಕೃತಿಗಳ ಥರ ನಿಮಗೆ ಫಿಸಿಕಲಾಗಿ ಸಿಗಲ್ಲ ಅದು. ಸೊ ಅದು ನಿಮಗೆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಮಾತ್ರ ಸಿಗುತ್ತೆ. ಎಕ್ಸಾಂಪಲ್ ಹೆಂಗಪ್ಪ ಅಂದರೆ ಪಿ ಡಿ ಎಫ್ ರೂಪದಲ್ಲಿ ಇರೋ ರೀತಿ ಇರುತ್ತೆ. ನಮ್ಮ ಹತ್ರ ಎರಡು ಆಪ್ಷನ್ಸ್ ಇರುತ್ತೆ, ಒಂದು PDF ನೋಟ್ಸ್ ಅಥವಾ ಮತ್ತೊಂದು ಹಾರ್ಡ್ ಕಾಪಿ ಅಂತ ಕರಿಬಹುದು, ಪೇಪರ್ ಪೇಜಸ್ ಏನಿರುತ್ತೆ. ಬಟ್ ಇದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ PDF ರೀತಿ ಇರುತ್ತೆ. ಅಂದರೆ ನೀವು ಅದನ್ನು ಕೇವಲ ಡಿಜಿಟಲ್ ಗ್ಯಾಡ್ಜೆಟ್ಸಲ್ಲಿ, ಡಿಜಿಟಲ್ ಉಪಕರಣಗಳಲ್ಲಿ ಮಾತ್ರ ನೋಡಬಹುದಾಗುತ್ತೆ. ಸೊ ಇದನ್ನು ನಾವು ಡಿಜಿಟಲ್ ಆರ್ಟ್ ವರ್ಕ್ ಅಂತ ಕರಿತೀವಿ. ಸೊ ಇಂತಹ ಡಿಜಿಟಲ್ ಆರ್ಟ್ ವರ್ಕ್ ಇಷ್ಟೊಂದು ಮೊತ್ತಕ್ಕೆ ಸೇಲ್ ಆಗಿರತಕ್ಕಂತಹದ್ದು ಇದೇ ಮೊದಲನೇ ಬಾರಿಗೆ. ಆ್ಯಂಡ್ ಈ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಡೀಟೇಲ್ಸ್ ಕೂಡ ಕಾಣಿಸ್ಕೊಳ್ತಾ ಇದೆ. ನೋಡಿ, ಕೆಳಭಾಗದಲ್ಲಿ ಕೆಲವೊಮ್ಮೆ ಕೇಳ್ತಾರೆ, ಇತ್ತೀಚೆಗಷ್ಟೇ ಅತ್ಯಂತ ಹೆಚ್ಚಿನ ಮೌಲ್ಯಕ್ಕೆ ಹರಾಜಾದಂತಹ ಡಿಜಿಟಲ್ ಕಲಾಕೃತಿ ಅಥವಾ ಡಿಜಿಟಲ್ ಏನು ಆರ್ಟ್ ವರ್ಕ್ ಇದೆ, ಅದರ ಹೆಸರೇನು ಅಂತೇಳಿ ಕೇಳಬಹುದು. ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಎವ್ರಿ ಡೇಸ್ ದ ಫಸ್ಟ್ 5000 days. ನೋಡಿ, ಅದರ ಹೆಸರು ಯಾವ ರೀತಿ ಕಾಣಿಸ್ಕೊಳ್ತಾ ಇದೆ, ಎವ್ರಿ ಡೇ ದ ಫಸ್ಟ್ 5000 days ಅಂತೇಳಿ ಕರಿಬಹುದು. ಅಂದರೆ ಅರ್ಥ ಏನು ಗೊತ್ತಾ, ಬೇಸಿಕಲಿ ಕಳೆದ 13 ವರ್ಷಗಳಿಂದ 5000 ದಿನಗಳು ಪ್ರತಿನಿತ್ಯ ಒಂದು ಫೋಟೋವನ್ನು ಕ್ಲಿಕ್ ಮಾಡಲಾಗ್ತಿರುತ್ತೆ. ಕಳೆದ 13 ವರ್ಷಗಳಿಂದ ಸತತ 5000 ದಿನಗಳ ಕಾಲ. ಆ್ಯಂಡ್ ಪ್ರತಿನಿತ್ಯ ಕ್ಲಿಕ್ ಮಾಡಿದಂತಹ ಈ ಫೋಟೋವನ್ನು ಕೊಲ್ಯಾಜ್ ಮಾಡಿಬಿಟ್ಟು, ಇವಾಗ ಕಾಣಿಸ್ತದೆ. ಕೊಲ್ಯಾಜ್ ಅಂದ್ರೇನು, ಒಂದು ಸಂಗ್ರಹಣೆ ಮಾಡಿಬಿಟ್ಟು ಒಂದೇ ಪಿಕ್ಚರ್ ಬರೋ ರೀತಿ ಮಾಡಿಬಿಟ್ಟು ಈ ಡಿಜಿಟಲ್ ಕಲಾಕೃತಿಯನ್ನು ತಯಾರು ಮಾಡಲಾಗಿದೆ. ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಬಿಕಾಸ್ 13 ವರ್ಷಗಳ ಕಾಲ ಬಹಳ ಕಷ್ಟಪಟ್ಬಿಟ್ಟು ಪ್ರತಿನಿತ್ಯ 5000 ದಿನಗಳ ಕಾಲ ಪ್ರತಿದಿನ ಫೋಟೋವನ್ನು ಕ್ಲಿಕ್ ಮಾಡಿಬಿಟ್ಟು ಕೊಲ್ಯಾಜ್ ಮಾಡಿ ಈ ಒಂದು ಕಲಾಕೃತಿನ ಮಾಡಲಾಗಿದೆ. ಸೊ ಹಾಗಾಗಿ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಇದು ಸೇಲ್ ಆಗಿರ್ತಕ್ಕಂತಹದ್ದು. ಇದನ್ನು ಇವಾಗ ಕಾಣಿಸ್ತಾ ಇದೆ. ಬೀಪಲ್ ಅನ್ನುವಂಥ ಒಬ್ಬ ಡಿಜಿಟಲ್ ಆರ್ಟಿಸ್ಟ್ ಬರ್ತಾರೆ, ಡಿಜಿಟಲ್ ಕಲೆಗಾರ ಒಬ್ಬರು ಇದ್ದಾರೆ, ಬೀಪಲ್ ಅಂತ ಹೇಳಿ. ಅವರು ಈ ಡಿಜಿಟಲ್ ಆರ್ಟ್ ವರ್ಕನ್ನು ತಯಾರು ಮಾಡಿದ್ದಾರೆ. ಆ್ಯಂಡ್ ಹಾಗಾಗಿ ಅವರೀಗ ವಿಶ್ವದ 3ನೇ ಅತ್ಯಂತ ಹೆಚ್ಚು ಮೌಲ್ಯಯುತ ಆರ್ಟಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ, ಕಲಾವಿದ ಆಗಿ ಹೊರಹೊಮ್ಮಿದ್ದಾರೆ. ಅದು ಜಸ್ಟ್ ನಿಮಗೆ ಗೊತ್ತಿರೋ ಸಾಕಾಗುತ್ತೆ. ಬೀಪಲ್ ಅವರ ಹೆಸರು ನೆನಪಿರಬೇಕಾಗುತ್ತೆ. ಅಷ್ಟೇ ಅಲ್ಲ, ಎವ್ರಿ ಡೇಸ್ ದ ಫಸ್ಟ್ 5000 days ಈ ಒಂದು ಕಲಾಕೃತಿಯ ಹೆಸರು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ಏನು ದೊಡ್ಡ ಮೊತ್ತಕ್ಕೆ ಕಲಾಕೃತಿಗಳು ಸೇಲ್ ಆಗುತ್ತೆ, ಅವಕ್ಕೆ ಒಂದು ವಿನೂತನವಾದಂತಹ ಹೆಸರನ್ನ ಇಡುವಂತಹ ಪರಿಪಾಠ ಇರುತ್ತೆ. ಸೊ ನೇಮ್ ಭಾಳ ಇಂಪಾರ್ಟೆಂಟ್. ಕೆಲವೊಂದು ಎಕ್ಸಾಮ್ಸಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಇದನ್ನು ಕೇಳಬಹುದಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ಗೋಲ್ಡನ್ ಚಾರಿಯಟ್ ಚಗ್ಸ್ ಅಗೇನ್ ಆಫ್ಟರ್ ಎ 3-year ಬ್ರೇಕ್. ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಗೋಲ್ಡನ್ ಚಾರಿಯಟ್ ಎನ್ನುವಂತಹ ಒಂದು ಟ್ರೈನನ್ನು ಮತ್ತೊಮ್ಮೆ ಮರುಪ್ರಾರಂಭ ಮಾಡಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಇದನ್ನು ಸ್ಥಗಿತಗೊಳಿಸಲಾಗಿದ್ದು, ಬಟ್ ಈಗ ಅದನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಬೇಸಿಕಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಗೋಲ್ಡನ್ ಚಾರಿಯಟ್ ಅಂದ್ರೇನು? ಬೇಸಿಕಲಿ ಇದೊಂದು ಲಕ್ಸುರಿ ಟ್ರೈನ್.
ನೀವು ಯೂಶ್ವಲಾಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಟ್ರೈನನ್ನು ಬಳಕೆ ಮಾಡ್ತೀರಾ, ಬಟ್ ಅದು ನಾರ್ಮಲ್ ಟ್ರೈನ್ಸ್ ಆಗಿರುತ್ತೆ, ಕಮ್ಯೂಟ್ ಮಾಡಲಿಕ್ಕೆ ಪ್ಯಾಸೆಂಜರ್ ಟ್ರೈನ್ಸ್ ಆಗಿರುತ್ತೆ. ಬಟ್ ಗೋಲ್ಡನ್ ಚಾರಿಯಟ್ ಅಂತಕ್ಕಂಥದ್ದು ಒಂದು ಲಕ್ಸುರಿ ಟ್ರೈನ್ ಅಥವಾ ವೈಭವೋಪೇತ ರೈಲಾಗಿರುತ್ತೆ. ಅಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿಗುತ್ತೆ. ಇದನ್ನು ಟೂರಿಸಂ ಪರ್ಪಸ್ಗೆ, ಪ್ರವಾಸೋದ್ಯಮ ಪರ್ಪಸ್ಗೋಸ್ಕರ ಇದನ್ನು ವಿನ್ಯಾಸ ಮಾಡಲಾಗಿರುತ್ತೆ. ಸೊ ಇದು ಬೇರೆ ಬೇರೆ ರಾಜ್ಯಗಳು ನಿಮಗೆ ಮುಂದಿನ ಸ್ಲೈಡ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ಲಕ್ಸುರಿ ಟ್ರೈನ್. ಇದು ಕರ್ನಾಟಕ, ಗೋವಾ, ಕೇರಳ, ತಮಿಳುನಾಡು ಮತ್ತು ಪಾಂಡಿಚೇರಿ ಮುಂತಾದಂತಹ ಸ್ಥಳಗಳಿಗೆ ವಿಸಿಟ್ ಮಾಡುತ್ತೆ. ಸೊ ಒಂದು ಲಕ್ಸುರಿ ವೈಭವೋಪೇತ ಒಂದು ಟೂರಿಸಂ ಟ್ರೈನ್ ಆಗಿರುತ್ತೆ. ಆ್ಯಂಡ್ ಇದನ್ನು ಮೂಲತಃ KSTDC, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಬರ್ಕೊಳ್ಳಿ ಅದನ್ನು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನಿಗಮ. ನಮ್ಮ ರಾಜ್ಯದಲ್ಲಿ ಈ ಪ್ರವಾಸೋದ್ಯಮವನ್ನು ಉತ್ತೇಜನ ಕೊಡಬೇಕು, ಅದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನನ್ನು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಅಥವಾ ಅದನ್ನು ಏನು ನಿಗಮ ಅಂತೇಳಿ ಅದನ್ನು ಕರಿಬಹುದು. ಸೊ ಈ KSDTC ಅಡಿಯಲ್ಲಿ ಈ ಗೋಲ್ಡನ್ ಚಾರಿಯಟ್ ಕೆಲಸ ಮಾಡ್ತಾ ಇದ್ದು, ಬಟ್ ರೀಸೆಂಟಾಗೆ ಅದನ್ನು IRCTCಗೆ ವಹಿಸ್ಕೊಡ್ಲಾಗಿದೆ. ಬಿಕಾಸ್ KSDTCಗೆ ಅದು ಬಹಳ ಲಾಸ್ ಆಗ್ತಾ ಇತ್ತು. ಈ ಬಗ್ಗೆ ಕಾಣಿಸ್ತಾ ಇದೆ IRCTC ಅಂದ್ರೇನು? ನಮ್ಮ ದೇಶದ ಮೊಟ್ಟ ಮೊದಲ ಖಾಸಗಿ ರೈಲು, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ಆಗಿರ್ತಕ್ಕಂಥ ತೇಜಸ್ಸನ್ನು ಅಥವಾ ಅದಾದ ಬಳಿಕ ಬಂದಂಥ ಹಲವಾರು ಟ್ರೈನ್ಗಳನ್ನು ಇದೇ IRCTC ಹ್ಯಾಂಡಲ್ ಮಾಡುತ್ತೆ. ನೀವು IRCTC ವೆಬ್ಸೈಟ್ ಕೂಡ ನೋಡಿರ್ತೀರಾ. ನೀವು ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತ ಹೋದರೆ ಇದೇ IRCTC ವೆಬ್ಸೈಟನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ IRCTC ಸಂಸ್ಥೆ ಬಹಳ ಪ್ರಮುಖವಾಗಿರುತ್ತೆ. ಸೊ ಅವರು ಇದನ್ನು ಈಗ ಪ್ರಸಕ್ತವಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಮೂಲತಃ ಇದನ್ನು KSTDC ಹ್ಯಾಂಡಲ್ ಮಾಡ್ತಾ ಇತ್ತು. ಸೊ ಪರೀಕ್ಷೆ ಕೇಳ್ಬೋದು, ಇತ್ತೀಚೆಗಷ್ಟೇ ಸುದ್ದಿಯಲ್ಲಿ ಇರತಕ್ಕಂತಹ ಈ ಗೋಲ್ಡನ್ ಚಾರಿಯಟ್ ಅಂದರೆ ಏನು ಅಂತ ಕೇಳಿದ್ರೆ, ಗೋಲ್ಡನ್ ಚಾರಿಯಟ್ ಅಂದ್ರೇನು? ಬಂಗಾರದ ರಥ ಅಂತೇಳಿ, ಸ್ವರ್ಣ ರಥ ಅಂತೇಳಿ. ಸೊ ಗೋಲ್ಡನ್ ಚಾರಿಯಟ್ ಅಂತ ಹೇಳಿದ್ರೆ ಒಂದು ಲಕ್ಸುರಿ ಟ್ರೈನ್. ನಮ್ಮ ಕರ್ನಾಟಕ ಸೇರಿದಂತೆ ಆಸುಪಾಸಿನ ರಾಜ್ಯಗಳಲ್ಲಿ ಅದನ್ನು ಸಂಚರಿಸಲಾಗುತ್ತೆ. ಸೊ ಪರೀಕ್ಷೆಯಲ್ಲಿ ಕೇಳಿದ್ರೆ ಟಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ಕಾಣಿಸ್ಕೊಳ್ತಾ ಇದೆ, 4 MPs ಆಕ್ಟರ್ಸ್ ಇನ್ BJP's ಬೆಂಗಾಲ್ ಲೀಸ್ಟ್. ನೋಡಿ, ನಾನು ಆಗಲೇ ಹೇಳಿದೆ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಸೊ ಅಲ್ಲಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ BJP ಪಕ್ಷದಿಂದ ಕಣಕ್ಕಿಳಿತಕ್ಕಂಥ ವ್ಯಕ್ತಿಗಳ ಟಿಕೆಟ್ ಅನೌನ್ಸ್ ಆಗಿದೆ. ಯಾರ್ಯಾರೆಲ್ಲ ಕಣಕ್ಕಿಳಿದ್ದಾರೆ ಅಂಥೇಳಿ ಅದರಲ್ಲಿ 3-4 ಜನ ಪ್ರಮುಖ ವ್ಯಕ್ತಿಗಳು ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವೆಲ್ಲ ನಾವು ಡಿಸ್ಕಸ್ ಮಾಡೋದು ಬೇಡ, ಬಿಕಾಸ್ ಅದು ಸಂಪೂರ್ಣ ಒಂದು ಆಂತರಿಕವಾದಂತಹ ಒಂದು ಮ್ಯಾಟರ್. ಭಾರತೀಯ ಜನತಾ ಪಕ್ಷದ ಒಂದು ಆಂತರಿಕ ವಿಚಾರ, ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ನಾವಿರೋ ಒಬ್ಬ ವ್ಯಕ್ತಿಯ ಬಗ್ಗೆ ಡಿಸ್ಕಸ್ ಮಾಡಲೇಬೇಕಾಗುತ್ತೆ. ನಿಮಗೆ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಶೋಕ್ ಲಹಿರಿ ಅಂತೇಳಿ. ದಯವಿಟ್ಟು ನೋಡೋಣ ಮಾಡ್ಕೊಳ್ಳಿ. ಅಶೋಕ್ ಲಾಹಿರಿ ಇವರು ಕೂಡ BJP ಟಿಕೆಟ್ನಿಂದ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಬಟ್ ಅಶೋಕ್ ಲಹಿರಿ ಅಂದರೆ ಯಾರು ಅಂತ ನಮಗೆ ಮ್ಯಾಟ್ರ್ ಆಗುತ್ತೆ. ಇವರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಎಮಿನೆಂಟ್ ಎಕಾನಮಿಸ್ಟ್, ಅಂದರೆ ಒಬ್ಬ ವಿಖ್ಯಾತ ಆರ್ಥಿಕ ತಜ್ಞ, ಅರ್ಥಶಾಸ್ತ್ರಜ್ಞ. ನಾನೇನು ಅಶೋಕ್ ಲಾಹಿರಿ ಅಂತ ಹೇಳಿದೆ, ಬರ್ಕೊಳ್ಳಿ. ಅಶೋಕ್ ಲಹಿರಿ ಅಥವಾ ಲಾಹಿರಿ, ವಾಟ್ ಎವರ್ ಇಟ್ ಈಸ್, ಅಶೋಕ್ ಲಹಿರಿ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ಕರೆಕ್ಟ್. ಅದಾದ ಮೇಲೆ ಇವರು ಪ್ರಸಕ್ತವಾಗಿ ಏನು 15ನೇ ಹಣಕಾಸು ಆಯೋಗ ಇದೆ, 15th ಫೈನಾನ್ಸ್ ಕಮಿಷನ್, ನಾವೇನು ಶ್ರೀಯುತ NK ಸಿಂಗ್ ಅವರ ನೇತೃತ್ವದ 15ನೇ ಹಣಕಾಸು ಆಯೋಗ ಇದೆ. 2020ರಿಂದ 2025 ಒಳಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ಹಣಕಾಸಿನ ಸಂಪನ್ಮೂಲಗಳ ಹಂಚಿಕೆಯನ್ನು ಏನು ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್, ಆ ಒಂದು ಕಾರಣಕ್ಕಾಗಿ ಏನು ರಾಷ್ಟ್ರಪತಿಯವರು 2017ನೇ ಇಸ್ವಿಯಲ್ಲಿ 15th ಫೈನಾನ್ಸ್ ಕಮಿಷನ್ ಅಥವಾ 15ನೇ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡಿದ್ರು. ಈ 15ನೇ ಹಣಕಾಸು ಆಯೋಗದ ಒಬ್ಬ ಸದಸ್ಯರಾಗಿದ್ದಾರೆ. ನಿಮಗೊಂದು ವಿಚಾರ ಗೊತ್ತಿರಬೇಕಾಗುತ್ತೆ, ಒಟ್ಟು 5 ಜನ ಸದಸ್ಯರಿದ್ದಾರೆ ಈ 15ನೇ ಹಣಕಾಸು ಆಯೋಗದಲ್ಲಿ. ಒಬ್ಬರು ಚೇರ್ಮನ್ ಇರ್ತಾರೆ, ಪ್ರಸಕ್ತವಾಗಿ NK ಸಿಂಗ್ ಇದರ ಚೇರ್ಮನ್ ಆಗಿದ್ದಾರೆ. ಅದಾದ ಬಳಿಕ 3 ಜನ ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ, ಅಂದರೆ ಪೂರ್ಣಾವಧಿ ಸದಸ್ಯರಿರ್ತಾರೆ. ಆ್ಯಂಡ್ ಆ 3 ಜನ ಸದಸ್ಯರಲ್ಲಿ ಅಶೋಕ್ ಲಹಿರಿ ಕೂಡ ಒಬ್ಬರಾಗಿದ್ದಾರೆ. ಬಿಕಾಸ್ ಇವರೊಬ್ಬ ಪ್ರಖ್ಯಾತ ಎಕನಾಮಿಸ್ಟ್ ಆಗಿರೋದ್ರಿಂದ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಆ್ಯಂಡ್ ಮತ್ತೊಬ್ಬ ಅರೆಕಾಲಿಕ ಪಾರ್ಟ್ ಟೈಮ್ ಮೆಂಬರ್ ಕೂಡ ಇರ್ತಾರೆ. ಸೊ ಒಟ್ಟು 5 ಜನ ಸದಸ್ಯರ ಒಂದು ಸಮಿತಿ ಇದನ್ನು ನಮ್ಮ 15ನೇ ಹಣಕಾಸು ಆಯೋಗ ಅಂತ ಕರಿಬಹುದು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅಷ್ಟೇ ಅಲ್ಲ, ಅಶೋಕ್ ಲಹಿರಿ ಮತ್ತ್ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಇವರು ಮಾಜಿ CEA ಅಂತ ನೀವು ಕೇಳಿರ್ತೀರ, ನೋಡ್ರಿ ಮಾಡ್ಕೊಳ್ಳಿ. ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂದರೆ ಮುಖ್ಯ ಆರ್ಥಿಕ ಸಲಹೆಗಾರ, ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಕರಿಬಹುದು. ಪ್ರತಿ ವರ್ಷ ಏನು ಎಕನಾಮಿಕ್ ಸರ್ವೆಯನ್ನು ರಿಲೀಸ್ ಮಾಡಲಾಗುತ್ತೆ, ಅಥವಾ ನಾವೇನು ಆರ್ಥಿಕ ಸರ್ವೆ ಅಂತ ನಾವೇನು ಕರಿತೀವಿ, ಆರ್ಥಿಕ ಸರ್ವೇಕ್ಷಣೆ ಅಂತ ಕರಿತೀವಿ, ಅದನ್ನು ಎಕನಾಮಿಕ್ ಸರ್ವೆನ ಪ್ರತಿ ವರ್ಷ ಆಥರ್ ಮಾಡುವುದು, ಬರೆಯತಕ್ಕಂತಹದ್ದು ಇದೇ ಚೀಫ್ ಎಕನಾಮಿಕ್ ಅಡ್ವೈಸರ್. ಹಿಂದೆ ನಮ್ಮ ದೇಶದ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಅಥವಾ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಅಶೋಕ್ ಲಹಿರಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಬಟ್ ಇವಾಗ ಯಾರು ಅಂತ ಕೂಡ ಕೇಳಬಹುದು. ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ಬಜೆಟ್ನ ಹಿಂದಿನ ದಿನ ಈ ಎಕನಾಮಿಕ್ ಸರ್ವೆ ರಿಲೀಸ್ ಆಯಿತು, ಅದನ್ನು ಆಥರ್ ಮಾಡಿದ್ದು ಈಗ ಪ್ರಸಕ್ತವಾಗಿ ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರ್ತಕ್ಕಂತಹ
ಕೃಷ್ಣಮೂರ್ತಿ ಸುಬ್ರಮಣಿಯನ್. ವೆರಿ ಇಂಪಾರ್ಟೆಂಟ್, ಅವರ ಹೆಸರು ನೋಟ್ ಮಾಡ್ಕೊಳ್ಳಿ. ನಿಮಗೆ ಬಹಳ ಫಾಸ್ಟ್ ಅನಿಸ್ತಾ ಇದ್ದರೆ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೋಬಹುದು. ಕೃಷ್ಣಮೂರ್ತಿ ಸುಬ್ರಮಣಿಯನ್ ಪ್ರಸಕ್ತವಾಗಿ ನಮ್ಮ ಸಿ ಇ ಆಗಿದ್ದಾರೆ. ಹಿಂದೆ ಅಶೋಕ್ ಲಾವಾಸ ಅವರು ಕೂಡ ಈ ಸಿ ಇ ಆಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಸೊ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿರೋದ್ರಿಂದ ಮೇ ಬಿ ಅವರ ಕುರಿತಾಗಿ ಪ್ರಶ್ನೆ ಕಂಡುಬರ್ಬೋದು, ಅಥವಾ ಕೊಟ್ಬಿಟ್ಟು ಅಶೋಕ್ ಲಹಿರಿ ಕೆಳಗಿನ ಯಾವ ರಂಗದಲ್ಲಿ ಪ್ರಸಿದ್ಧರಾಗಿದೆ ಅಂತ ಕೂಡ ಕೇಳಬಹುದು. ಒಬ್ಬ ಪ್ರಸಕ್ತವಾಗಿ ರಾಜಕಾರಣಿ ಆಗಲಿಕ್ಕೆ ಅವರು ಬಯಸಿದ್ದಾರೆ, ಬಟ್ ಮೂಲತಃ ಅವರೊಬ್ಬ ಅರ್ಥಶಾಸ್ತ್ರಜ್ಞ. ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ, ರೈಟ್ ಟು ಡಿಸೆಂಟ್ ಈಸ್ ಸೆಂಟ್ರಲ್ ಸೇಸ್ ಸಾಯಿನಾಥ್. ಸೊ ನಿಮಗೆ ಇಲ್ಲಿ ಪಿ ಸಾಯಿನಾಥ್ ಅನ್ನುವಂಥ ಒಬ್ಬ ಪ್ರಸಿದ್ಧ ಜರ್ನಲಿಸ್ಟ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಬಟ್ ಆ ಒಂದು ವಿಚಾರದ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಇವರು ಇಂಡೆಕ್ಸ್ ಮಾನಿಟರಿಂಗ್ ಸೆಲ್ ಅನ್ನುವಂತಹ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಗೆ ಒಬ್ಬ ಮೆಂಬರ್ ಆಗಿದ್ದರು. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಪರೀಕ್ಷೆಯಲ್ಲಿ ಕೇಳಬಹುದು, ಇಂಡೆಕ್ಸ್ ಮಾನಿಟರಿಂಗ್ ಸೆಲ್ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ? ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಇದು ನಮ್ಮ ಕೇಂದ್ರ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ, ಅಥವಾ ನಾವೇನು ಕನ್ನಡದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಂತ ಕರಿತೀವಿ, ಅಥವಾ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಆ ಒಂದು ಸಚಿವಾಲಯದ ಅಡಿಯಲ್ಲಿ ನಿರ್ಮಾಣ ಅಥವಾ ಸೆಟಪ್ ಆಗಿರತಕ್ಕಂತಹ ಒಂದು ಸಮಿತಿ. ಅದನ್ನು IMC ಅಂತ ಕರೆಯಲಾಗುತ್ತೆ. ಫುಲ್ ಫಾರ್ಮ್ ಬರ್ಕೊಳ್ಳಿ, ಇಂಡೆಕ್ಸ್ ಮಾನಿಟರಿಂಗ್ ಸೆಲ್. IMC ಇಂಡೆಕ್ಸ್ ಮಾನಿಟರಿಂಗ್ ಸೆಲ್. ಕನ್ನಡದಲ್ಲಿ ಬೇಡ, ಅದನ್ನು ಇಂಗ್ಲೀಷಲ್ಲೇ ಬರ್ಕೊಳ್ಳಿ, ಬಿಕಾಸ್ ಕನ್ನಡದಲ್ಲಿ ಈ ಸಮಿತಿಯನ್ನು ನಾವು ಉಲ್ಲೇಖ ಮಾಡೋದು ಬಹಳ ಕಮ್ಮಿ. ಯಾಕೆ ಈ ಇಂಡೆಕ್ಸ್ ಮಾನಿಟರಿಂಗ್ ಸೆಲ್ಲನ್ನು ನಮ್ಮ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಕ ಮಾಡ್ತಪ್ಪ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್, ನಿಮಗೆಲ್ಲ ಒಂದು ವಿಚಾರ ಗೊತ್ತಿದೆ, ವರ್ಲ್ಡ್ ಪ್ರೆಸ್ ಇಂಡೆಕ್ಸ್, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಧ್ಯಮಗಳ ಸ್ವತಂತ್ರತೆ ಇರುತ್ತೆ, ಪ್ರತಿ ದೇಶದಲ್ಲೂ ಕೂಡ ಮಾಧ್ಯಮಗಳಿಗೆ ಕೆಲವೊಂದು ದೇಶಗಳಲ್ಲಿ ಸ್ವತಂತ್ರತೆ ಇರುತ್ತೆ, ಕೆಲವೊಂದು ದೇಶಗಳಲ್ಲಿ ಅಷ್ಟೊಂದು ಸ್ವತಂತ್ರ ಆಗಿರಲ್ಲ. ಸೊ ಈ ಒಂದು ಇಂಡೆಕ್ಸನ್ನು, ಒಂದು ಸೂಚ್ಯಂಕವನ್ನು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸರ್ಕಾರೇತರ ಸಂಸ್ಥೆ, ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಥವಾ NGO ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ. ಈ ಒಂದು ಸೂಚ್ಯಂಕವನ್ನು ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ಈ ಮಾಧ್ಯಮ ಸ್ವತಂತ್ರ ಸೂಚ್ಯಂಕ ಅಂತ ಕರಿಬಹುದು. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತೇಳಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದನ್ನು ರಿಲೀಸ್ ಮಾಡ್ತಕ್ಕಂತಹದ್ದು ಒಂದು ಸರ್ಕಾರೇತರ ಸಂಸ್ಥೆ, ಒಂದು NGO ಆಗಿರತಕ್ಕಂತಹ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಇದು ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ ಇರತಕ್ಕಂತಹ ಒಂದು NGO. ಇವರು ಪ್ರತಿ ವರ್ಷ ಈ ಒಂದು ರ್ಯಾಂಕಿಂಗನ್ನು ರಿಲೀಸ್ ಮಾಡ್ತಾರೆ. ಬಟ್ ಭಾರತ ಈ ಒಂದು ರ್ಯಾಂಕಿಂಗ್ನಲ್ಲಿ ಬಹಳ ಕಳಪೆ ಪ್ರದರ್ಶನ ತೋರ್ತಾ ಇರುತ್ತೆ. ಸೊ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂಥೇಳಿ ನೋಡಲಿಕ್ಕೆ ಈ ಇಂಡೆಕ್ಸ್ ಮಾನಿಟರಿಂಗ್ ಸೆಲ್ಲನ್ನು ನಮ್ಮ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಿದೆ. ಸೊ ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, 2020ನೇ ಇಸ್ವಿಯಲ್ಲಿ ಏನು ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ರಿಲೀಸ್ ಆಗುತ್ತೆ, ಆ ಒಂದು ಇಂಡೆಕ್ಸ್ ಪ್ರಕಾರ ಭಾರತದ ರ್ಯಾಂಕಿಂಗ್ 142, 142nd ರ್ಯಾಂಕಿಂಗಲ್ಲಿರುತ್ತೆ. ಬಹಳ ಕಳಪೆ ಪ್ರದರ್ಶನ. ಸೊ ಹಾಗಾಗಿ ಈ ರ್ಯಾಂಕಿಂಗನ್ನು ಮೇಲ್ದರ್ಜೆಗೆ ಇರಿಸಬೇಕು, ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ IMCನ ಸ್ಥಾಪನೆ ಮಾಡಲಾಗಿದೆ. ಸೊ ಅದರ ಸದಸ್ಯರಾಗಿದ್ದಂತಹ ಪಿ ಸಾಯಿನಾಥ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಸೊ ಅದ್ರ ಬಗ್ಗೆ ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಡೋದು ಬೇಡ, ಬಟ್ IMC ಸಂಸ್ಥೆ ಬಗ್ಗೆ ಕ್ವಶನ್ ಕೇಳಬಹುದು. ಆ್ಯಂಡ್ ಒಟ್ಟು 15 ಜನ ಸದಸ್ಯರಿರ್ತಾರೆ ಈ ಒಂದು ಸಂಸ್ಥೆಯಲ್ಲಿ. ನಾವು ಆಗಲೇ ನೋಡಿದ್ವಿ, ನಮ್ಮ ಫೈನಾನ್ಸ್ ಕಮಿಷನಲ್ಲಿ 5 ಜನ ಸದಸ್ಯರಿದ್ದಾರೆ, ಬಟ್ ಈ ಇಂಡೆಕ್ಸ್ ಮಾನಿಟರಿಂಗ್ ಸೆಲ್ಲಲ್ಲಿ 15 ಜನ ಸದಸ್ಯರಿದ್ದಾರೆ. ಆ್ಯಂಡ್ ಪ್ರಸಕ್ತವಾಗಿ ಅದರ ಮುಖ್ಯಸ್ಥರು ಯಾರಪ್ಪ, ಚೇರ್ಮನ್ ಯಾರಪ್ಪ ಅಂತ ಹೇಳಿದ್ರೆ ಕುಲ್ದೀಪ್ ಸಿಂಗ್ ದಾತ್ವಾಲಿಯಾ. ವೆರಿ ಇಂಪಾರ್ಟೆಂಟ್, ಕುಲ್ದೀಪ್ ಸಿಂಗ್ ದಾತ್ವಾಡಿಯಾ ಅನ್ನುವಂತಹ ವ್ಯಕ್ತಿ ಈ IMCಯ ಚೇರ್ಮನ್ ಆಗಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ PIB. ಬಹಳ ಜನ UPSC ಆಸ್ಪಿರೆಂಟ್ಸ್ ಏನು ಪ್ರತಿನಿತ್ಯ ಈ ಕವರ್ ಮಾಡಲಿಕ್ಕೆ, ತಮ್ಮ ನ್ಯೂಸನ್ನು ಕವರ್ ಮಾಡಲಿಕ್ಕೆ PIBಯನ್ನು ಬಳಕೆ ಮಾಡ್ತಾರೆ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಸೊ ಅದರ DG, ಡೈರೆಕ್ಟರ್ ಜನರಲ್ ಆಗಿರತಕ್ಕಂತಹ ಕುಲ್ದೀಪ್ ಸಿಂಗ್ ದಾತ್ವಾಲಿಯಾ ಅವರು ಪ್ರಸಕ್ತವಾಗಿ IMCಯ ಚೇರ್ಮನ್ ಆಗಿದ್ದಾರೆ. ಒಟ್ಟು 15 ಜನ ಮೆಂಬರ್ಸ್ ಅದರಲ್ಲಿ ಕಂಡು ಬರ್ತಾರೆ. ಅದರಲ್ಲಿ ಪಿ ಸಾಯಿನಾಥ್ ಎಂಬ ಹೆಸರಿನ ಒಬ್ಬ ಖ್ಯಾತ ಒಬ್ಬ ಜರ್ನಲಿಸ್ಟ್, ಪತ್ರಕರ್ತ ಕೂಡ ಒಬ್ಬರಾಗಿದ್ದಾರೆ. ಮುಂದಿನ ಸುದ್ದಿ ಹೇಳುತ್ತೆ, ಫ್ರಮ್ ಝೆನಿತ್ ಟು ನಾಡಿರ್. ಇದು ನಿನ್ನೆಯ ಸುದ್ದಿ, ಬೇಸಿಕಲಿ ನಿನ್ನೆಯ ಸಂಡೆಯ ಹಿಂದೂ ದಿನಪತ್ರಿಕೆಯ ಒಂದು ಆರ್ಟಿಕಲ್ ಆಗಿದ್ದು. ಸೊ ಇಲ್ಲಿ ಫ್ರಮ್ ಝೆನಿತ್ ಟು ನಾಡಿರ್ ಅನ್ನುವಂತಹ ಒಂದು ಆರ್ಟಿಕಲ್ನ ಬರೆಯಲಾಗಿದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಚಿತ್ರಣವನ್ನು ಕೊಡಲಾಗಿದೆ. ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಹೆಸರು ಬಹಳ ಪ್ರಮುಖವಾಗುತ್ತೆ, ಆಂಡ್ರೂ ಕ್ಯುಒಮೊ ಅಂತೇಳಿ. ನೋಡಿ ಬರ್ಕೊಳ್ಳಿ, ಆಂಡ್ರೂ ಕ್ಯುಒಮೊ ಅಂತೇಳಿ. ಕ್ಯುಒಮೊ ಇವರ ಹೆಸರು ಬಹಳ ಪ್ರಮುಖವಾಗುತ್ತೆ, ನೋಟ್ಸಲ್ಲಿ ಇರಲೇಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇವರು ಪ್ರಸಕ್ತವಾಗಿ ಅಮೆರಿಕಾದ ನ್ಯೂಯಾರ್ಕ್ ರಾಜ್ಯದ ಗವರ್ನರ್ ಆಗಿದ್ದಾರೆ. ನ್ಯೂಯಾರ್ಕ್ ಅಂತಕ್ಕಂಥದ್ದು ಅಮೆರಿಕದಲ್ಲಿ ಬರ್ತಕ್ಕಂಥ ಒಟ್ಟು 50 ರಾಜ್ಯಗಳೇನು ಬರುತ್ತೆ, ಆ 50ರಲ್ಲಿ ಒಂದು ರಾಜ್ಯ ಆಗಿರುತ್ತೆ. ಅದೇ ರೀತಿ ನ್ಯೂಯಾರ್ಕ್ ಸಿಟಿ ಕೂಡ ನೀವು ಕೇಳಿರ್ತೀರಾ, NYC. ನ್ಯೂಯಾರ್ಕ್ ಸಿಟಿ ಕೂಡ ನ್ಯೂಯಾರ್ಕ್ನ ರಾಜಧಾನಿ ಆಗಿರುತ್ತೆ. ಸೊ ನ್ಯೂಯಾರ್ಕ್ ಅನ್ನೋದು ಅಮೆರಿಕದ ಒಂದು ರಾಜ್ಯ. ಆ ರಾಜ್ಯದ ಗವರ್ನರ್ ಆಗಿಬಿಟ್ಟು ಆಂಡ್ರೂ ಕ್ಯುಒಮೊ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಯಾಕೆ ಇವ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸ್ವಲ್ಪ ಈ ಗವರ್ನರ್ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ನಮ್ಮ ಭಾರತದಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳಿರ್ತಾರೆ. ಬಿಕಾಸ್ ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್. ಸೊ ನಮ್ಮ ದೇಶದಲ್ಲಿ ಸೆಂಟ್ರಲ್ಲಿ ಪ್ರೈಮ್ ಮಿನಿಸ್ಟರ್ ನೈಜ ಮುಖ್ಯಸ್ಥರಾಗಿರ್ತಾರೆ.
ಅಥವಾ ರಿಯಲ್ ಚೀಫ್ ಅಥವಾ ರಿಯಲ್ ಹೆಡ್ ಆಫ್ ದಿ ಗೌರ್ಮೆಂಟ್. ಅದೇ ರೀತಿ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, CM. ಅದೇ ರೀತಿ ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇರೋದ್ರಿಂದ ಅಮೆರಿಕ ದೇಶಕ್ಕೆ ನೈಜ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ, ರಾಷ್ಟ್ರಪತಿ ಆಗಿರ್ತಾರೆ ಅಥವಾ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಅಮೆರಿಕಾದ ರಾಜ್ಯಗಳ ನೈಜ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಗವರ್ನರ್ಸ್ ಆಗಿರ್ತಾರೆ. ಸೊ ಹಾಗಾಗಿ ನ್ಯೂಯಾರ್ಕ್ ರಾಜ್ಯದ ಗವರ್ನರ್ ಯಾರಪ್ಪ ಅಂತ ಹೇಳಿದ್ರೆ ಆಂಡ್ರೂ ಕುವೋಮೋ. ಇವ್ರ ಬಗ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗ್ಬೋದು, ಬಿಕಾಸ್ ಇವರು ಸದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುದ್ದಿಯಲ್ಲಿದ್ದಾರೆ, ಸ್ವಲ್ಪ ಕುಖ್ಯಾತರಾಗಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವ್ರ ಮೇಲೆ ಹಲವಾರು ಲೈಂಗಿಕ ಕಿರುಕುಳದಂಥ ಆರೋಪಗಳು ಕೇಳಿಬಂದಿದ್ದಾವೆ, ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಬಂದಿದೆ. ಸೊ ಹಾಗಾಗಿ ಇವ್ರನ್ನ ಆ ಒಂದು ಸ್ಥಾನದಿಂದ, ನ್ಯೂಯಾರ್ಕ್ ಗವರ್ನರ್ ಸ್ಥಾನದಿಂದ ಕೆಳಗಿಳಬೇಕು ಅಂತೇಳಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಿದ್ರು ಕೇಳ್ಬೋದು, ಕೇಳದೇ ಇದ್ರೂ ಇರಬಹುದು. ಜಾಸ್ತಿ ಇಂಥ ನೆಗೆಟಿವ್ ವಿಚಾರಗಳ ಬಗ್ಗೆ ಫೋಕಸ್ ಮಾಡಲಾಗಲ್ಲ, ಬಟ್ ಆದರೂ ಕೂಡ ಆಂಡ್ರೂ ಕುವೋಮೋ ಅವ್ರ ಬಗ್ಗೆ ನಿಮಗೆ ಜಸ್ಟ್ ಗೊತ್ತಿರಬೇಕಾಗತ್ತೆ. ಸೊ ಅದನ್ನು ಕೂಡ ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಹೋಗೋಣ. ಅದಕ್ಕೆ ಮುಂಚೆ ಇವರು ಡೆಮೊಕ್ರಾಟ್ ಪಕ್ಷದ ಒಬ್ಬ ಮುಖಂಡ, ಏನು ಪ್ರಸಕ್ತವಾಗಿ ಜೋ ಬೈಡನ್ ಅಮೆರಿಕದ ಅಧ್ಯಕ್ಷ ಇದ್ದಾರೆ, ಅವರದೇ ಪಾರ್ಟಿಯಾಗಿರ್ತಕ್ಕಂತಹ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಸೊ ಅದೇ ರೀತಿ ಮುಂದಿನ ಸುದ್ದಿ ಕಾಣಿಸ್ತಾ ಇದೆ. ತಾರೆ ಶಾ ಪವರ್ ಮುಂಬೈ ಟು 4th ಟೈಟಲ್. ನಿಮಗೆಲ್ಲ ಗೊತ್ತಿದೆ, ನಿನ್ನೆ ನಮ್ಮ ಭಾರತದ ಒಂದು ಪ್ರತಿಷ್ಠಿತ ಟ್ರೋಫಿ ಆಗಿರ್ತಕ್ಕಂತಹ ವಿಜಯ್ ಹಜಾರೆ ಟ್ರೋಫಿ ಫೈನಲ್ಸ್ ನಡೀತಾ ಇತ್ತು. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ ವಿಜಯ್ ಹಜಾರೆ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. 100% ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರತಿಷ್ಠಿತ ಕಪ್. ಇದನ್ನು ಒನ್ ಡೇ ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ ಆಡಿಸಲಾಗುತ್ತೆ. ಒನ್ ಡೇ ಫಾರ್ಮ್ಯಾಟ್ ಏನು 50 ಓವರ್ಗಳ ಮಾದರಿ ಅಂತ ಕರಿತೀವಿ, ಒನ್ ಡೇ ಫಾರ್ಮ್ಯಾಟ್, ಆ ಫಾರ್ಮ್ಯಾಟಲ್ಲಿ ಆಡಿಸಲಾಗುತ್ತೆ. ಸೊ ಅದೇ ಕಾರಣದಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಾವು ರಣಜಿ ಒನ್ ಡೇ ಟ್ರೋಫಿ ಅಂತ ಕೂಡ ಕರೆಯಲಾಗುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಭಾರತದಲ್ಲಿ ಅತ್ಯುತ್ತಮ ಒಂದು ದೇಶೀಯ ಟೂರ್ನಿ ಯಾವುದಪ್ಪ, ಡೊಮೆಸ್ಟಿಕ್ ಟೂರ್ನಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ರಣಜಿ, ಅತ್ಯಂತ ಪ್ರತಿಷ್ಠಿತವಾಗಿರುತ್ತೆ. ಬಟ್ ಆ ರಣಜಿಯನ್ನು ನಾವು ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಆಡಿಸಲಾಗುತ್ತೆ. ಯೂಶ್ವಲಾಗಿ ಟೆಸ್ಟ್ 5 ದಿನಗಳ ಕಾಲ ನಡೆಯುತ್ತೆ. ಬಟ್ ರಣಜಿ ಟ್ರೋಫಿ ಏನಿದೆ ಕ್ರಿಕೆಟ್ನ ಒಂದು ಪ್ರತಿಷ್ಠಿತ ದೇಶೀಯ ಟೂರ್ನಿ, ಅದನ್ನು 4 ದಿನಗಳ ಒಂದು ಫಾರ್ಮ್ಯಾಟಲ್ಲಿ ಆಡಿಸಲಾಗುತ್ತೆ, ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಆಡಿಸಲಾಗುತ್ತೆ. ಬಟ್ ಒನ್ ಡೇ ಫಾರ್ಮ್ಯಾಟ್ನಲ್ಲಿ ಆಡಿಸಲಾಗ್ತಕ್ಕಂತಹ ದೇಶೀಯ ಟೂರ್ನಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ವಿಜಯ್ ಹಜಾರೆ ಟ್ರೋಫಿ. ಇದನ್ನು 50 ಓವರ್ಗಳ ಮಾದರಿಯಲ್ಲಿ ಆಡಿಸಲಾಗುತ್ತೆ, ಒನ್ ಡೇ ಫಾರ್ಮ್ಯಾಟಲ್ಲಿ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಪ್ರಶ್ನೆ ಉಂಟಾಗಬಹುದು. ಅದೇ ಕಾರಣಕ್ಕೆ ಈ ವಿಜಯ್ ಹಜಾರೆ ಟ್ರೋಫಿಯನ್ನು ರಣಜಿ ಒನ್ ಡೇ ಟ್ರೋಫಿ ಅಂತ ಕೂಡ ಕರೆಯಲಾಗುತ್ತೆ. ಆ್ಯಂಡ್ ಆ ಒಂದು ಫೈನಲ್ಸ್ ನೆನೆ ನಡೆದ್ಬಿಟ್ಟು ಮುಂಬೈ ತಂಡ ಈ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ಕೊಳ್ತು. ಬಟ್ ಇದಕ್ಕಿಂತ ಮುಂಚೆ ಕರ್ನಾಟಕ ಈ ಒಂದು ಟೂರ್ನಮೆಂಟ್ನ ಚಾಂಪಿಯನ್ ಆಗಿದ್ದು. ಬಟ್ ಈಗ ಕರ್ನಾಟಕ ಫೈನಲ್ಸ್ಗೆ ಇರಲಿಕ್ಕೆ ವಿಫಲ ಆಯಿತು. ಫೈನಲ್ಸ್ನಲ್ಲಿ ಉತ್ತರ ಪ್ರದೇಶವನ್ನು ಮಣಿಸ್ಬಿಟ್ಟು ಮುಂಬೈ ತಂಡ ಈ ಒಂದು ಕಪ್ಪನ್ನು ಗೆದ್ಕೊಂಡಿದೆ, ವಿಜಯ್ ಹಜಾರೆ ಟ್ರೋಫಿನ ಗೆದ್ಕೊಂಡಿದೆ. ಇದು ಒಟ್ಟು 4ನೇ ಬಾರಿ ಅವರು ಗೆದ್ಕೊಳ್ತಾ ಇರೋದು. 2002-3ನೇ ಇಸ್ವಿಯಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಆಯೋಜನೆ ಮಾಡ್ಕೊಂಡು ಬರಲಾಗ್ತಿದೆ. ಒನ್ ಡೇ ಫಾರ್ಮೆಟಲ್ಲಿ 50 ಓವರ್ಗಳಲ್ಲಿ ನಡೆಯುತ್ತೆ. ಆ್ಯಂಡ್ ಅದರಲ್ಲಿ 4 ಬಾರಿ ಮುಂಬೈ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಬಟ್ ಮೋಸ್ಟ್ ಸಕ್ಸಸ್ಫುಲ್ ಯಾವುದಪ್ಪ, ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿರೋದು ಯಾವುದಪ್ಪ ತಂಡ ಅಂತ ಹೇಳಿದ್ರೆ ತಮಿಳುನಾಡು. ಒಟ್ಟು 5 ಬಾರಿ ಇದು ಚಾಂಪಿಯನ್ ಪಟ್ಟಕ್ಕೆ ಏರಿದೆ. ಇದು ಕೂಡ ಪ್ರಶ್ನೆ ಉಂಟಾಗಬಹುದು. ಅದೇ ರೀತಿ 2019-20 ಕರ್ನಾಟಕ ಈ ವಿಜಯ್ ಹಜಾರೆ ಟ್ರೋಫಿಯ ಚಾಂಪಿಯನ್ ಕೂಡ ಆಗಿತ್ತು. ಅದೇ ರೀತಿ ನಿಮಗೆ ನಾನಾಗಲೇ ಹೇಳಿದೆ, ರಣಜಿ ಅಂದರೆ ಟೆಸ್ಟ್ ಫಾರ್ಮ್ಯಾಟ್ ಇರುತ್ತೆ, ವಿಜಯ್ ಹಜಾರೆ ಅಂದರೆ ಒನ್ ಡೇ ಫಾರ್ಮ್ಯಾಟ್ ಇರುತ್ತೆ. T20 ಫಾರ್ಮ್ಯಾಟಲ್ಲಿ ಆಡಿಸ್ತಕ್ಕಂತಹ ನಮ್ಮ ದೇಶೀಯ ಟೂರ್ನಮೆಂಟ್ ಅಂತ ಕೇಳ್ಬೋದು. ಇದು ಮುಷ್ತಾಕ್ ಅಲಿ ಟ್ರೋಫಿ. ಹಾಲಿ ಚಾಂಪಿಯನ್ ಕರ್ನಾಟಕ ಆಗಿತ್ತು, ಮುಷ್ತಾಕ್ ಅಲಿ ಟ್ರೋಫಿ ಅಂತೇಳಿ ಕರಿತೀವಿ. ಸೊ 3 ಟೂರ್ನಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಟೂರ್ನಮೆಂಟ್ಗಳು. ಅದೇ ರೀತಿ ಮತ್ತೊಂದು ಸುದ್ದಿ ಹೇಳುತ್ತೆ, ಫೆನ್ಸರ್ ಭವಾನಿ ಬುಕ್ಸ್ ಎ ಟಿಕೆಟ್ ಟು ಟೋಕಿಯೋ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಇವತ್ತಿನ ಕೊನೆಯ ಒಂದು ಸುದ್ದಿ, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಇರ್ತಾರೆ. ಇವಾಗೆಲ್ಲ ಟ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಅಷ್ಟೊಂದು ಪ್ರಸಿದ್ಧ ಆಗಿಲ್ಲದೆ ಇರತಕ್ಕಂತಹ ಕ್ರೀಡಾಪಟುಗಳ ಹೆಸರನ್ನು ಕೊಟ್ಬಿಟ್ಟು ಇವರು ಕೆಳಗೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ. ನಾನು ಅವತ್ತೇ ಹೇಳಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮಿಂದ ಹಿಡಿದು PC ಎಕ್ಸಾಮ್ವರೆಗೂ ಕೂಡ ಯಾವುದೇ ಎಕ್ಸಾಮಲ್ಲಿ ನೀವು ತೆಗೆದುಕೊಂಡ್ರು ಕೂಡ ಇಂತಹ ಒಂದು ಪ್ರಶ್ನೆ ಬರುತ್ತೆ. ಬಟ್ ಈಗ ಪಾಸಿಬಲ್ ಭವಾನಿ ದೇವಿಯವರ ಹೆಸರನ್ನು ಕೇಳಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಭವಾನಿ ದೇವಿಯವರು ನಿನ್ನೆ ಅಷ್ಟೇ ಟೋಕಿಯೋ ಒಲಿಂಪಿಕ್ಸ್ ಏನು ಈ ವರ್ಷ 2021ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ನಡೆಯುತ್ತೆ, ಆ ಒಲಿಂಪಿಕ್ಸ್ನಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಒಲಿಂಪಿಕ್ ಸ್ಥಾನ ಪಡೆದುಕೊಳ್ಬೇಕು ಅಂದರೆ ಬಹಳ ದೊಡ್ಡ ಒಂದು ಅಚೀವ್ಮೆಂಟ್ ಅದು. ಯಾಕಪ್ಪ ಅಂದರೆ ಇವರು ಆಡ್ತಕ್ಕಂತಹ ಕ್ರೀಡೆ ಯಾವುದು ಅಂದರೆ ಫೆನ್ಸಿಂಗ್. ಐ ಥಿಂಕ್ ನಿಮ್ಮಲ್ಲಿ ಬಹಳ ಜನ ಈ ಫೆನ್ಸಿಂಗ್ ಕ್ರೀಡೆನ ಕೇಳಿಲ್ಲ ಅನ್ಕೊಂತೀನಿ. ಫೆನ್ಸಿಂಗ್ ನಿಮಗೆ ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಕಂಡುಬರ್ತಾ ಇತ್ತು. ಒಲಿಂಪಿಕ್ಸ್ನಲ್ಲಿ ನೀವು ಆ ಒಂದು ಕ್ರೀಡೆನ ಗಮನಿಸಬಹುದು. ಬಟ್ ಇದುವರೆಗೂ ಕೂಡ ಯಾವುದೇ ಭಾರತೀಯ ಕ್ರೀಡಾಪಟು ಈ ಫೆನ್ಸಿಂಗ್ ಕ್ರೀಡೆಯಲ್ಲಿ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡಿರಲಿಲ್ಲ. ಬಟ್ ಇದೇ ಮೊದಲ ಬಾರಿಗೆ ನಿಮಗೆ ಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂತಹ CA ಭವಾನಿ ದೇವಿ, ವೆರಿ ವೆರಿ ಇಂಪಾರ್ಟೆಂಟ್. ಅವರ ಹೆಸರು ನೆನ್ಪಿಟ್ಕೊಳ್ಳಿ. CA ಭವಾನಿ ದೇವಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ. CA ಭವಾನಿ ದೇವಿಯವರು ಫೆನ್ಸಿಂಗ್ ಅನ್ನುವಂತಹ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ನಿಮ್ಮಲ್ಲಿ ಬಹಳ ಜನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗೆ ಒಂದು ಇಮೇಜನ್ನು ಕೂಡ ಹಾಕಿದ್ದೇನೆ, ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಫೆನ್ಸಿಂಗ್ ಅಂದರೆ ಯಾವ ರೀತಿ ಕ್ರೀಡೆ ಅಂತೇಳಿ. ಸೊ ಬಹಳ ಇಂಪಾರ್ಟೆಂಟ್. ಇವರ ಹೆಸರನ್ನು ಕೇಳ್ಬೋದು, ಭವಾನಿ ದೇವಿ ಅಂತೇಳಿ ಇವರ ಹೆಸರಾಗಿರುತ್ತೆ. ಇವರು ತಮಿಳುನಾಡು ಮೂಲದವರು, ಮೊಟ್ಟ ಮೊದಲ ಫೆನ್ಸರ್ ಭಾರತ ದೇಶದವರು
ಇವರು ಏನು ಟೋಕಿಯೋ ಒಲಿಂಪಿಕ್ಗೆ ಒಂದು ಒಲಿಂಪಿಕ್ಗೆ ಅರ್ಹತೆ ಪಡೆದುಕೊಂಡಂಥ ಮೊದಲ ಭಾರತೀಯ ಆಟಗಾರ್ತಿ. ತಮಿಳುನಾಡು ಮೂಲದವರು CA ಭವಾನಿ ದೇವಿ ಇವರ ಹೆಸರು. ಆ್ಯಂಡ್ ಇವರು ನೀವು ಫೆನ್ಸಿಂಗ್ ಅಂತ ನೋಡಿದ್ರೆ ಅಲ್ಲಿ 3 ಬೇರೆ ಬೇರೆ ಫಾರ್ಮ್ಯಾಟ್ಸ್ ಬರುತ್ತೆ. ನಾನು ಅವತ್ತು ಡಿಸ್ಕಸ್ ಮಾಡ್ತಾ ಹೇಳಿದೆ ನಿಮಗೆ ಕುಸ್ತಿ ರೆಸ್ಲಿಂಗನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ 2 ಫಾರ್ಮ್ಯಾಟ್ ಬರುತ್ತೆ, ಒಂದು ಗ್ರೀಕೋ ರೋಮನ್ ಮತ್ತೊಂದು ಫ್ರೀ ಸ್ಟೈಲ್. ಅದೇ ರೀತಿ ಫೆನ್ಸಿಂಗ್ನಲ್ಲೂ ಕೂಡ 3 ಫಾರ್ಮ್ಯಾಟ್ಸ್ ಬರುತ್ತೆ. ಅದರಲ್ಲಿ ಸ್ಯಾಬ್ರೆ ಫೆನ್ಸರ್, ಸ್ಯಾಬ್ರೆ ಅನ್ನುವಂತಹ ಒಂದು ಫಾರ್ಮ್ಯಾಟ್ ಬರುತ್ತೆ, ಸ್ಯಾಬರ್ ಅಥವಾ ಸ್ಯಾಬ್ರೆ ಅಂತೇಳಿ. ಆ ಒಂದು ಫಾರ್ಮ್ಯಾಟ್ನಲ್ಲಿ ಭವಾನಿ ದೇವರು ಆಟ ಆಡ್ತಾರೆ ಆ್ಯಂಡ್ ಅವರು ಆ ಫಾರ್ಮ್ಯಾಟ್ನಿಂದ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಸೊ ಸ್ಯಾಬ್ರೆ ಫೆನ್ಸರ್ ಅಂತ ಅಂದರೆ ಭವಾನಿ ದೇವರು ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ಒಂದು ಫೋಟೋ ಕಾಣಿಸ್ಕೊಳ್ತಾ ಇದೆ, ನಿಮಗೆ ಕಾಣಿಸುತ್ತೆ ಈ ಫೆನ್ಸಿಂಗ್ ಅಂತ ಹೇಳಿದ್ರೆ ಅವರು ಕಂಪ್ಲೀಟಾಗಿ ಮೈಯನ್ನು ಕವರ್ ಮಾಡ್ಕೊಂಡಿರ್ತಾರೆ, ಒಂದು ರಕ್ಷಣಾ ಕವಚವನ್ನು ಹಾಕ್ಕೊಂಡಿರ್ತಾರೆ, ಈವನ್ ಫೇಸಿಗೂ ಕೂಡ ಕವರ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅವರ ಬಳಿ ಒಂದು ಅತ್ಯಂತ ಹರಿತವಾಗಿರ್ತಕ್ಕಂಥ ಒಂದು ಆಯುಧ ಇರುತ್ತೆ, ಒಂದು ಖಡ್ಗದ ರೀತಿಯ ಆಯುಧ ಇರುತ್ತೆ. ಆ್ಯಂಡ್ ಅದರಲ್ಲಿ ಅವರು ಒಂದು ಹೊಡೆದಾಟವನ್ನು ಮಾಡ್ತಾರೆ. ಅದನ್ನು ನಾವು ಫೆನ್ಸಿಂಗ್ ಕ್ರೀಡೆ ಅಂತ ಕರಿತೀವಿ. ಸೊ ಫೆನ್ಸಿಂಗ್ ಅಂತ ಹೇಳಿದ್ರೆ ನೀವು ಈ ಕ್ರೀಡೆ ಅಂತೇಳಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ, ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕ್ರೀಡೆ ಅದರಿಂದ ಭವಾನಿ ದೇವರು ಒಲಿಂಪಿಕ್ಸ್ಗೆ ತೆರಳ್ತಾ ಇದ್ದಾರೆ. ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆ ಉಂಟಾಗುತ್ತೆ, 100% ಬರೆದಿಟ್ಕೊಳ್ಳಿ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೀನ್ ಫ್ರಮ್ ಸೈಡ್. ಜೈ ಹಿಂದ್.